ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಕಾಮರ್ಸ್ ಕಾರ್ನರ್ ಅಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಅನಘ ಸತ್ಯನಾರಾಯಣ ಹಾಗೆಯೇ ಆರ್ಯ ಶ್ರೀಕಾಂತ್ ಸತ್ಯನಾರಾಯಣ ಅವರು ಇದ್ದಾರೆ. ಅನಘ ಹಾಗೆ ಆರ್ಯ ಇವರಿಬ್ಬರು ಕೂಡ ಅಕ್ಕ ತಂಗಿಯರು. ಅನಘ ಅವರು ಲಾಯರು, ಕಾನೂನಿನಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಆರ್ಯ ಅವರು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಅಡ್ವರ್ಟೈಸಿಂಗ್, ಪಬ್ಲಿಕ್ ರಿಲೇಷನ್ಸ್ ವಿಭಾಗಗಳಲ್ಲಿ ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಪಿಜಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಕೂಡ ಇವರು. ತಂದೆ ಸತ್ಯನಾರಾಯಣ ಅವರು ಸ್ಥಾಪಿಸಿದಂತಹ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಘಟಕವನ್ನು ಯಶಸ್ವಿಯಾಗಿ 20 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇವರ ಸಂಸ್ಥೆಯ ಸಾಧನೆಗಾಗಿ ದೇಶ ಮಾತ್ರ ಅಲ್ಲ, ವಿದೇಶದಲ್ಲೂ ಕೂಡ ಹೆಸರನ್ನು ಪಡೆದಿದ್ದಾರೆ. ಇವರು ಬಿಸಿನೆಸ್ ಡೆಲಿಗೇಷನ್ಗಾಗಿ USA, ಜರ್ಮನಿಗಳಿಗೆಲ್ಲ ಭೇಟಿ ಕೊಟ್ಟು ಬಂದಿದ್ದಾರೆ. ಮಹಿಳಾ ಉದ್ಯಮ ಹಾಗೆ ಸಬಲೀಕರಣದ ಕುರಿತು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಮಾತನ್ನ ಆಡಿದ್ದಾರೆ, ಹಾಗೆ ಪ್ರೇರಣೆಯನ್ನ ನೀಡಿದ್ದಾರೆ. ಇವರು ಇವತ್ತಿನ ನಮ್ಮ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರೋದು ನಮ್ಮ ಸುದೈವ ಅಂತ ನಾವು ಭಾವಿಸ್ತೀವಿ. ಬನ್ನಿ ಬೇಗ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ಕೂಡ ಪ್ರೀತಿಯ ಆತ್ಮೀಯ ಸ್ವಾಗತ ಹಾಗೆ ನಮಸ್ಕಾರ. ನಮಸ್ಕಾರ. ಒಂದು ಪ್ರಶ್ನೆ ಏನು ಅಂತಂದರೆ, ನಿಮ್ಮ ತಂದೆ ಬಿಸ್ನೆಸ್ ಮೊದಲೇ ಶುರು ಮಾಡಿಬಿಟ್ಟಿದ್ರು ಅಲ್ವಾ? ನಿಮಗೆ ಓದಿನ ಸಮಯದಲ್ಲೇ ಐಡಿಯಾ ಇತ್ತಾ ಇಬ್ರಿಗೂ ನಾವು ಕೂಡ ತಂದೆ ಬಿಸ್ನೆಸ್ನೇ ಕಂಟಿನ್ಯೂ ಮಾಡ್ತೀವಿ ಅಂತ, ಅಥವಾ ನೀವು ನಿಮ್ಮದೇ ಸ್ವಂತ ಉದ್ಯೋಗ ಮಾಡಬೇಕು ಆ ಥರ ಏನಾದರೂ ಆಲೋಚನೆಯಲ್ಲಿ ಇದ್ರಾ ಅಂತ? ನನ್ನ ವಿಚಾರ ಹೇಳಬೇಕು ಅಂದರೆ, ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದಿದೆ. ಆದರೆ ಇದೇ ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಮಾಡಬೇಕು ಆ ಥರ ಏನೂ ಇಲ್ಲ. ಬಿಸ್ನೆಸ್ ಬಗ್ಗೆ ಆಸಕ್ತಿ ತುಂಬಾ ಇತ್ತು. ಆದರೆ ನೋಡ್ತಾ ತಂದೆಯವ್ರನ್ನ ನೋಡ್ತಾ ಇದರಲ್ಲಿ ಏನೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ಯಾವಾಗಲೂ ಅನ್ಸೋದು. ಅವ್ರು ಮಾತಾಡ್ತಿದ್ದು, ಅವ್ರು ನಡ್ಕೊಳ್ಳೋ ರೀತಿ, ಅವರು ದಿನಚರಿ ನೋಡಿದ್ರೆ ನಮಗೂ ಏನಾರು ಇವ್ರ ಥರ ಮಾಡಬೇಕು ಅಂತ. ನಮ್ಮ ತಂದೆನೇ ಇನ್ಸ್ಪಿರೇಷನ್ ನಮಗೆ. ಓಕೆ. ಸೊ ಅದನ್ನ ನೋಡಿ ಮಾಡಬೇಕು ಅಂತ ಹಾಗೆ ಕಾಲೇಜು ಗ್ರಾಜುಯೇಷನ್ ಮುಗಿತಾ ಬರೋ ಅಷ್ಟೊತ್ತಿಗೆ ಅದೊಂದು ತಲೆಯಲ್ಲಿ ಫ್ರೇಮ್ ಆಗಿತ್ತು ನನಗೆ. ಅದಕ್ಕೆ ನಿಮ್ಮ ಎಜುಕೇಶನ್ ನೋಡಿದ್ರೆ ಆರ್ಯ ಅವರೇ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟು, ಅಡ್ವರ್ಟೈಸಿಂಗು ಹಾಗೆ ಪಬ್ಲಿಕ್ ರಿಲೇಷನ್ಸು ಎಲ್ಲಾನು ಕೂಡ ಬೇಕಾಗಿರೋದೆ ಒಂದು ಬಿಸ್ನೆಸ್ನ ಸಮರ್ಥವಾಗಿ ಮುನ್ನಡೆಸೋದಕ್ಕೆ. ಬಿಸ್ನೆಸ್ ಯಾರು ಬೇಕಾದರೂ ಶುರು ಮಾಡಬಹುದು, ಆದರೆ ಅದನ್ನು ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಕೆಲವೊಂದು ವಿಚಾರಗಳ ಜ್ಞಾನ ಇದ್ರೆ ತುಂಬ ಸಹಾಯ ಆಗುತ್ತೆ. ಬೇರೆಯವರು ಯಾರ ಹತ್ರನೋ ನಾವು ಹೋಗಬೇಕು ಅಂತಂದರೆ ಕನ್ಸಲ್ಟೇಷನ್ ತೊಗೊಂಡು ಹೋಗಬೇಕು, ಅದಕ್ಕೂ ಕೂಡ ಚಾರ್ಜಸ್ ಭರಿಸಬೇಕು. ಇದೆಲ್ಲ ತುಂಬ ಮುಕ್ತವಾಗಿ ಒಂದು ಬಿಸ್ನೆಸ್ನ ಮುನ್ನಡೆಸೋದಕ್ಕೆ ಸಹಾಯ ಮಾಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ? ಹೌದು, ತುಂಬ ಇಂಪಾರ್ಟೆಂಟು. ನಮ್ಮ ವಿದ್ಯಾಭ್ಯಾಸ ತುಂಬಾ ಇಂಪಾರ್ಟೆಂಟು. ಅದು ನಮಗೆ ಒಂಥರ ಶಕ್ತಿ ಕೊಡುತ್ತೆ. ನಿಜ. ಮತ್ತೆ ಅನಘ ಅವರೇ, ನೀವು ಕೂಡ ಅಷ್ಟೇ ಕಾನೂನಿನಲ್ಲಿ ಪದವಿಯನ್ನು ಪಡೆದಿದ್ದು. ಕಾನೂನಿನಲ್ಲಿ ಪದವಿ ಪಡೆದಿದ್ದು ಹೇಗೆ ನಿಮ್ಮ ಒಂದು ಬಿಸ್ನೆಸ್ಗೆ ಅನುಕೂಲ ಆಯಿತು ಅಂತ? ಕಾನೂನಲ್ಲಿ ಪದವಿ ತಗೋಬೇಕು ಅಂತ ನನಗೆ ಚಿಕ್ಕ ವಯಸ್ಸಿಂದಾನೇ ಆಸೆ ಇತ್ತು. ಇದಕ್ಕೂ ಒಂಥರ ನಮ್ಮ ತಂದೆನೇ ಪ್ರೇರಣೆ. ಅವರು ಎಲ್ಲ ವಿಚಾರನೂ, ಇಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲ ಅನ್ನೋದೇ ಇಲ್ಲ. ಅವರು ನನ್ನ ಹತ್ರ ಮಾತಾಡಬೇಕಾದ್ರೆ ಕಾನೂನು ವಿಚಾರ ತುಂಬ ಮಾತಾಡ್ತಾ ಇದ್ರು. ಆಮೇಲೆ ಲಕ್ಕಿಲಿ ನಮ್ಮ ಕಂಪನಿಲಿ ಆ ಥರ ಏನೋ ಕಾನೂನು ತೊಡಕು ಆ ಥರದ್ದೆಲ್ಲ ಏನೂ ಇಲ್ಲದೆ ಇರೋದ್ರಿಂದ ನಾನು ಓದ್ಬಿಟ್ಟು ಒಂದು ಬಾಂಬೆಲಿ ಒಂದು ಲಾ ಫರ್ಮಲ್ಲಿ ಕೆಲಸದಲ್ಲಿದ್ದೆ. ಅದಾದಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ತಂದೆ, ನೋಡು ನಿನಗೆ ಆಸಕ್ತಿ ಇದ್ದರೆ ನೀನು ನಿನ್ನ ತಂಗಿ ಇಬ್ಬರು ಸೇರಿಕೊಂಡು ಒಟ್ಟಿಗೆ ಬಿಸ್ನೆಸ್ ಮಾಡ್ಬೋದು, ನಮ್ಮದೇನು ಫೋರ್ಸ್ ಇಲ್ಲ, ಬಟ್ ಇದೆಲ್ಲ ನಿಮಗೆ ಬಿಟ್ಟಿದ್ದು ಅಂತ ಹೇಳಿದ್ಮೇಲೆ ಇವಳು ಆರ್ಯ ಹೇಳಿದ ಥರ ಅವರ ಕಷ್ಟಪಟ್ಟಿದ್ದು, ಅವರ ಆಲೋಚನೆಗಳು, ಅವರ ಆಸಕ್ತಿಗಳು ಎಲ್ಲ ನೋಡಿದ್ರೆ ನಮಗೆ ಹೌದು ನಾವು ಇದೇ ದಾರಿಯಲ್ಲಿ ಮುಂದೆ ಬರಬೇಕು ಅಂತ ಅನಿಸ್ಬಿಟ್ಟು ಇಬ್ಬರು ಶುರು ಮಾಡಿದ್ವಿ. ವಾವ್. ಅಂದರೆ ನಿಮ್ಮ ತಂದೆ MV ಸತ್ಯನಾರಾಯಣ ಅವರು ತುಂಬ ಪರಿಶ್ರಮ ಪಟ್ಟು ಕಟ್ಟಿದಂತಹ ಸಂಸ್ಥೆ ಅದು. ಅದು ಬರೀ ಅವ್ರ ಜೊತೆಗೆ ಎಂಡ್ ಆಗೋದಿರಬಹುದು, ಅಥವಾ ಮತ್ತಿನ್ಯಾವುದೋ ಟ್ರಸ್ಟ್ನ ಮೂಲಕ ನಡ್ಕೊಂಡು ಹೋಗೋದಿರಬಹುದು. ಅದಕ್ಕಿಂತ ಅವರ ಮಕ್ಕಳಾಗಿ ನೀವೇ ಹೆಗಲು ಕೊಟ್ಟು ನಡೆಸ್ತಾ ಇರೋದು ಬಹುಶಃ ಸಂಸ್ಥೆ ಇಷ್ಟು ಯಶಸ್ವಿಯಾಗಿ ಮುನ್ನಡೆಯೋದಕ್ಕೆ ಕಾರಣ ಅಂತ ಅನ್ಸುತ್ತೆ ಅಲ್ವಾ? ಇಲ್ಲಾಂದ್ರೆ ಫ್ಯಾಮಿಲಿ ರನ್ ಬಿಸ್ನೆಸ್ಗಳಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಇಂಟ್ರೆಸ್ಟ್ ಇಲ್ಲ ಅಂತಲೋ, ಇಲ್ಲಾಂದ್ರೆ ಮುಂದಿನ ಪೀಳಿಗೆಗೆ ಬೇರೆ ಆಸಕ್ತಿ ಇದೆ ಅಂತಲೋ ಅರ್ಧಕ್ಕೆ ನಿಂತು ಹೋಗುವಂಥ ಸಾಧ್ಯತೆ ಇರುತ್ತೆ. ಮತ್ತೆ ಯಾವುದೇ ಒಂದು ಬಿಸ್ನೆಸ್ಗೆ ಹೆಮ್ಮರವಾಗಿ ಬೆಳೆಯುವಂಥ ತಾಕತ್ತಿದ್ದೇ ಇರುತ್ತೆ. ಅದಕ್ಕೆ ಬೇಕಾದಂತಹ ಸಮಯ ಕೊಡೋವಂಥವ್ರು, ಅದಕ್ಕೆ ಬೇಕಾದಂಥ ಎಫರ್ಟ್ ಹಾಕೋಂಥವ್ರು ಇಲ್ಲದೆ ಎಷ್ಟೋ ಬಿಸ್ನೆಸ್ಗಳು ಹಾಗೆ ಮುಚ್ಚೋಗಿರುತ್ತೆ. ಬಟ್ ನಿಮ್ಮಲ್ಲಿ ಹಾಗಾಗಲಿಲ್ಲ. ನಿಮ್ಮ ತಂದೆ ಕಂಡಂತಹ ಕನಸನ್ನು ನೀವು ತುಂಬ ಅದ್ಭುತವಾಗಿ ನನಸು ಮಾಡ್ತಾ
ಇದ್ದೀರಿ ಇಬ್ರು ಕೂಡ. ಆ ಕಾರಣಕ್ಕೆ ಇಬ್ಬರಿಗೂ ಅಭಿನಂದನೆಗಳು. ಧನ್ಯವಾದಗಳು. ನಿಮ್ಮ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೇವೆ. ಒಂದು ಹಾಡಿನ ನಂತರ ನಮ್ಮ ಮಾತನ್ನ ಮುಂದುವರಿಸೋಣ, ಏನಂತೀರಿ? ಆಯ್ತು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕಾಮರ್ಸ್ ಕಾರ್ನರ್. ನಮ್ಮ ಜೊತೆಯಾಗಿ ಅನಘಾ ಸತ್ಯನಾರಾಯಣ ಹಾಗೆ ಆರ್ಯ ಶ್ರೀಕಾಂತ್ ಸತ್ಯನಾರಾಯಣ ಅವರು ಇದ್ದಾರೆ. ಇವರು ತಮ್ಮ ತಂದೆ ಸ್ಥಾಪಿಸಿದಂತಹ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಬಿಸ್ನೆಸ್ನ ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗುವ ಹಾಗೆ ಬೆಳೆಸಿದ್ದಾರೆ. ಮತ್ತು ತುಂಬ ಕಡೆ ಈ ಒಂದು ಹೆಣ್ಣು ಮಕ್ಕಳು ತಮ್ಮ ಸಾಧನೆಯ ಕುರಿತಾಗಿ ಹಾಗೆ ಹೆಣ್ಣು ಮಕ್ಕಳು ಯಾಕೆ ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋದರ ಕುರಿತಾಗಿ ಮಾತುಗಳನ್ನ ಆಡಿದ್ದಾರೆ. ನಿಮಗೂ ಕೂಡ ಪ್ರಶ್ನೆಗಳಿರಬಹುದು, ಖಂಡಿತ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಇಲ್ಲಿಗೆ ನಿಮ್ಮ ಸಂದೇಶಗಳು ಬರಲಿ. ಇದೀಗ ಮನಸ್ಸು ರಂಗಾಗಿದೆ ಇಂದು ಅನ್ನುವಂಥ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ. ಕೆಂಪ ಚಿತ್ರದ ಹಾಡಿದು, ಸ್ಲಂಬಾಲ ಚಿತ್ರದ ಹಾಡಿದು. ಸುಮನಾ ಕಿತ್ತೂರ್ ಅವರ ಸಾಹಿತ್ಯ, ಅರ್ಜುನ್ ಅವರ ಸಂಗೀತ ಸಂಯೋಜನೆ ಇದೆ. ಕಾರ್ತಿಕ್ ಹಾಗೆ ನಂದಿತಾ ಅವರು ಹಾಡಿದ್ದಾರೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಕಾಮರ್ಸ್ ಕಾರ್ನರ್ ಅಲ್ಲಿ ನಾವಿದ್ದೇವೆ. ಕಾಮರ್ಸ್ ಕಾರ್ನರ್ ಅಲ್ಲಿ ಇದೀಗ ನಮ್ಮ ಜೊತೆಯಾಗಿ ಅನಘಾ ಸತ್ಯನಾರಾಯಣ ಹಾಗೆ ಆರ್ಯ ಶ್ರೀಕಾಂತ್ ಸತ್ಯನಾರಾಯಣ ಅವರು ಇದ್ದಾರೆ. ಆರ್ಯ ಅವರೇ, ನೀವು ಓದಿದ್ದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇತ್ಯಾದಿ ಆಗಿರೋದ್ರಿಂದ ಈ ಪ್ರಶ್ನೆ ನಿಮಗಾಗಿ ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬಿಸ್ನೆಸ್ ಇರಲಿ, ಅದಕ್ಕೆ ಮಾರ್ಕೆಟ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ, ಹಾಗೆ ಅನ್ಸರ್ಟನಿಟೀಸ್ ಕೂಡ ಜಾಸ್ತಿ ಇರುತ್ತೆ. ನಿಮ್ಮ ಒಂದು ಬಿಸ್ನೆಸ್ ಕೂಡ ಇದಕ್ಕೆ ಹೊರತಲ್ಲ. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂತಂದರೆ ಇವತ್ತಿಗೆ ಹೊಸ ಪ್ರಾಡಕ್ಟ್ ಇನ್ನು 6 ತಿಂಗಳಿಗೆ ಹಳೆಯದು ಅಂತ ಅನಿಸ್ಕೊಂಡ್ಬಿಡುತ್ತೆ. ಈ ನಿಟ್ಟಿನಲ್ಲಿ ನೀವು ಎದುರಿಸಿದಂತಹ ಸವಾಲು, ನೀವು ಹಾಕಿದಂತಹ ಸ್ಟ್ರಾಟಜಿ, ಅದರ ಕುರಿತಾಗಿ ಹೇಳಬಹುದಾ? ಖಂಡಿತ. ನೀವು ಕೇಳ್ತಿರೋದು ಬಹಳ ರೆಲೆವೆಂಟ್ ಪ್ರಶ್ನೆ. ಎಲ್ಲ ಬಿಸ್ನೆಸ್ಸಲ್ಲೂ ಮಾರ್ಕೆಟ್ ರಿಸ್ಕ್ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಒಂದು ಸುಯೋಗ ಇರ್ಬೋದು ಏನು ಅಂತಂದರೆ, ನಾವು ಎಲ್ಲಿ ಯಾವ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತೀವೋ, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಇದರಲ್ಲಿ ಭಾರತದಲ್ಲಿ ನಮ್ಮಂಥ ಕಂಪನಿಗಳು, ಇಂಡಿಯನ್ ಕಂಪನಿ, ನಾವು ಶುರು ಮಾಡಿದಾಗ ಇದ್ದಿದ್ದು ನಮ್ದು ಒಂದೇ. ನಮ್ಮ ತಂದೆ ಅವ್ರು ಶುರು ಮಾಡಿದಾಗ ಇದ್ದಿದ್ದು ಒಂದೇ. ಮಿಕ್ಕಿದ್ದೆಲ್ಲ ಮಲ್ಟಿನ್ಯಾಷನಲ್ ಕಂಪನೀಸ್ ಇದ್ವು. ಇದಕ್ಕೆ ಇವಾಗ ನಾವು ಏನು ಮೇಕ್ ಇನ್ ಇಂಡಿಯಾ ಅಂತ ಮಾತಾಡ್ತಾ ಇದ್ದೀವೋ, ನಮ್ಮ ತಂದೆಯವರು ಅದ್ರ ಬಗ್ಗೆ ಸುಮಾರು 50 ವರ್ಷಗಳ ಹಿಂದೆನೇ ಯೋಚನೆ ಮಾಡಿ, ನಾವು ಯಾಕೆ ಆಮದು ಮಾಡ್ಕೋಬೇಕು, ಬೇರೆ ಕಡೆಯಿಂದ ಮಾಡ್ಕೋಬಾರ್ದು, ಇಲ್ಲೇ ಮಾಡೋಣ ಅಂತ ಶುರು ಮಾಡಿದ್ರಿಂದ ನಮ್ಮ ಎಲ್ಲ ಪ್ರಾಡಕ್ಟ್ಸ್ಗೂ ನಮಗೆ ಚಿಕ್ಕ ಪುಟ್ಟ ಕಾಂಪಿಟೇಟರ್ಗಳು ಇರಲಿಲ್ಲ. ಅಂದರೆ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸು ಯಾರೂ ಇರಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡ ಕಾಂಪಿಟೇಟರ್ಸ್ ಇದ್ದರು. ಅವರೆಲ್ಲ ಕ್ರಮೇಣ ನಮ್ಮ ಪ್ರಾಡಕ್ಟ್ಸ್ ನೋಡಿಕೊಂಡು ನಮ್ಮ ಕಸ್ಟಮರ್ಸ್ ಕೂಡ ಆದರೂ ನಮ್ಮಿಂದ ತೊಗೊಳಕ್ಕೆ ಶುರು ಮಾಡಿದ್ರು. ನಾವು ಯಾಕೆ ಹೊರಗಡೆ ದೇಶದಿಂದ ಇದನ್ನೆಲ್ಲ ತೊಗೊಂಬಂದು ಇಲ್ಲಿ ಮಾರಬೇಕು, ಅದ್ರ ಬದಲು ಇವ್ರ ಹತ್ರನೇ ತೊಗೋಬೋದಲ್ಲ ಅನ್ನೋ ಥರ ಪರಿಸ್ಥಿತಿಗೆ ಬಂತು. ಆದರೆ ಈಗ ಆ ಥರ ಇಲ್ಲ ಪರಿಸ್ಥಿತಿ. ಸುಮಾರು ಈಗೊಂದು 2 ದಶಕಗಳಿಂದ ಸುಮಾರಾಗಿ ತುಂಬ ಜನ ಭಾರತೀಯ ಇದರಲ್ಲೇ ತುಂಬ ಒಳ್ಳೆ ಗ್ರ್ಯಾಜುಯೇಟ್ಸ್ ಬಂದಿದ್ದಾರೆ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು, ಆವಿಷ್ಕಾರಗಳು ಇಲ್ಲೇ ತುಂಬ ನಡೀತಾ ಇರೋದ್ರಿಂದ ಇವಾಗ ನಮಗೂ ಕಾಂಪಿಟೇಟರ್ಸ್ ಇದ್ದಾರೆ. ಬಟ್ ಇದೆಲ್ಲ ಒಂಥರ ಒಳ್ಳೇದೇನೆ. ಒಬ್ರಿಗೊಬ್ರಿಗೆ ಇದು ಒಂಥರ ಶಕ್ತಿ ಕೊಡುತ್ತೆ. ಅವ್ರು ಮಾಡಕ್ ಮುಂಚೆ ನಾವು ಮಾಡೋಣ ಅನ್ನೋ ಥರ ಶಕ್ತಿ ಕೊಡುತ್ತೆ. ನಮ್ಮ ಬೆಸ್ಟ್ ಟೆಕ್ನಾಲಜೀಸ್ ನಮ್ಮ ದೇಶದಿಂದ ಆಚೆ ಬರುತ್ತೆ, ಅದು ಮುಖ್ಯ. ನಿಜ ನಿಜ ನಿಜ. ಯಾವುದೇ ಒಂದು ಬಿಸ್ನೆಸ್ಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದಿರುತ್ತೆ ನೋಡಿ. ಅದರ ಜೊತೆಗೆ ನಮ್ಮ ದೇಶ ಮುಂದುವರಿತಾ ಇದೆ ಅಂತ ಸಂತೋಷ ಪಡುವಂಥ ಮನೋಭಾವ, ದೇಶ ಪ್ರೇಮ ಎರಡೂ ಸೇರಿ ನಿಜಕ್ಕೂ ನಿಮ್ಮ ಒಂದು ಒಳ್ಳೆಯತನ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಬಿಸ್ನೆಸ್ಗೆ. ಮತ್ತು ಇನ್ನೊಂದಪ್ಪ, ಯಾರೂ ಇಲ್ಲ ಬರೀ ನಾವೇ ಇದ್ದೀವಿ ಅಂತಂದರೆ ಒಂದು ಸ್ವಲ್ಪ ದಿನ ಸಂತೋಷ ಸಿಗಬಹುದೇನೋ, ಬಟ್ ಕಾಂಪಿಟೇಟರ್ ಇದ್ದಾಗ ಅದಕ್ಕೊಂದು ಮಜಾ ಬರುತ್ತೆ. ಅದು ಸ್ಪರ್ಧೆ ಅನ್ನೋದು ಕಲೆಗೆ ಇರಲಿ, ಸಾಹಿತ್ಯಕ್ಕೆ ಇರಲಿ, ಅಥವಾ ಒಂದು ವ್ಯಾಪಾರಕ್ಕೆ ಇರಲಿ, ಅದು ಇರಬೇಕು. ಹೆಲ್ದಿ ಕಾಂಪಿಟೇಷನ್ ಆಗತ್ತೆ ಆಗ. ಆಮೇಲೆ ನಾವು ಕೂಡ ನಮ್ಮ ಸ್ಕಿಲ್ ಸೆಟ್ ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಇರಬಹುದು, ಹೊಸ ದೃಷ್ಟಿಕೋನ ಪಡೆಯೋದಕ್ಕೆ ಇರಬಹುದು. ಕಾಂಪಿಟೇಟರ್ಸ್ ಇರಬೇಕು ಅಂತ ಅನ್ಸುತ್ತೆ. ಜೊತೆ ನಾವು ಹೊಸ ಹೊಸ ಪ್ರಾಡಕ್ಟ್ ನ ಹೊರತರಬೇಕು. ಆಮೇಲೆ ಇಬ್ರು ಸೇರ್ಕೊಂಡು ನಮ್ಮ ಕಾಂಪಿಟೇಟರೇ ಇರ್ಬೋದು, ನಾವಿರ್ಬೋದು, ನಮ್ದು ಒಂಥರ ಇಟ್ ಇಸ್ ವಿನ್ ವಿನ್ ಸಿಚುವೇಶನ್ ಇಬ್ಬರದುವೆ. ಸೊ ಅವರು ಮಾಡ್ತಿದ್ದಾರೆ, ನಾವು ಮಾಡೋಣ, ಯಾರ್ದು ಬೆಸ್ಟು ಅಂಥದನ್ನು ಕೊಡೋಣ. ಈಗ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ ಮೇಲೆ ಇವಾಗ ಒಳ್ಳೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಓಕೆ. ಸೊ ದೆರ್ ಇಸ್ ನೋ ಫೈಟಿಂಗ್ ಆರ್ ದೆರ್ ಇಸ್ ನೋ ಜೆಲಸಿ ಬಿಟ್ವೀನ್ ದಿ ಕಂಪನೀಸ್. ಈ ಥರ ಇರೋದ್ರಿಂದ ಇಂಡಸ್ಟ್ರಿ ಚೆನ್ನಾಗಿ ಮುಂದುವರಿತಾ ಇದೆ, ಭಾರತ ಮುಂದುವರಿತಾ ಇದೆ. ವಾವ್. ಮತ್ತು ನೀವು ಪಡೆದಂತಹ ಲಾ ಡಿಗ್ರಿ ಇರಬಹುದು, ಅಥವಾ ನಿಮಗೆ ಎಕ್ಸ್ಪೋಷರ್ ಸಿಕ್ಕಿರೋದಿರಬಹುದು ನಿಮ್ಮ ತಂದೆಯ ಬಿಸ್ನೆಸ್ನಲ್ಲಿ. ಅನಘಾ ಅವರೇ, ಹೇಗೆ ಅದು ಒಂದು ಬಿಸ್ನೆಸ್ಗೆ ಅಗತ್ಯ ಆಗಿ ಆ ಬಿಸ್ನೆಸ್ಗೆ ತಕ್ಕನಾಗಿ ಜಾಣತನವಾಗಿ ಬಳಸ್ಕೊಳ್ಳೋದು ನಿಮಗೆ ರೂಢಿಗತ ಆಯಿತು ಅಂತ?
ಇವಾಗ ಏನೇ ಒಂದು ನಾವು ಕಂಪ್ನಿ ಶುರು ಮಾಡಲಿ ಅಥವಾ ಹೊಸ ಪ್ರಾಡಕ್ಟ್ ಶುರು ಮಾಡಲಿ, ನಾವು ಅದಕ್ಕೆ ಕಾಪಿರೈಟ್ ತೊಗೊಳ್ಳೋದಿರ್ಬೋದು ಅಥವಾ ಯಾವುದಾದ್ರೂ ಒಂದು ಲೈಸೆನ್ಸಿಂಗ್ ಆಫ್ ಕಂಪನಿ ಇರ್ಬೋದು, ಈ ಥರ ಸಣ್ಣ ಸಣ್ಣ ವಿಚಾರಗಳು, ಆರ್ ಇನ್ ಟರ್ಮ್ಸ್ ಆಫ್ ಲೇಬರ್ ಇರ್ಬೋದು, ಲೇಬರ್ಗೆ ಸಂಬಂಧಪಟ್ಟಿದ್ದ ವಿಚಾರಗಳು ಅಥವಾ ಹೀಗೆ R&D ವಿಚಾರದಲ್ಲಿರ್ಬೋದು, ಇದು ಯಾವುದಕ್ಕೆ ಆಗಲಿ ಲೀಗಲ್ ನಾಲೆಡ್ಜ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಥ ಟೈಮಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಇರ್ಬೋದು ಅಥವಾ ನಮ್ಮ ಜೊತೇಲಿರೋರು, ನನ್ನ ಕ್ಲಾಸ್ಮೇಟ್ಸು, ಇಂಥವ್ರನ್ನೆಲ್ಲ ನಾನು ಸ್ವಲ್ಪ ಮಾತಾಡಿಸ್ಕೊಂಡು ಅವ್ರ ಹತ್ರ ಅವರಿಂದ ಒಂಚೂರು ನಾಲೆಡ್ಜ್ ಗೇನ್ ಮಾಡಿ ಅದನ್ನು ಕಂಪ್ನಿಗೆ, ನಮ್ಮ ಕಂಪ್ನಿಗೆ ಹೇಗೆ ಸೆಟ್ ಆಗುತ್ತೆ ಆ ಥರ ನಾವು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಅನಘಾ ಅವರೇ, ಈ ಪ್ರಶ್ನೆ ನಿಮಗೆ ಕೇಳ್ತೀನಿ. ಯಾಕೆ ಅಂತಂದರೆ, ನಿಮ್ಮ ಒಂದು ಕಂಪನಿಯಲ್ಲಿ, ನಿಮ್ಮ ಒಂದು ಸಂಸ್ಥೆಯಲ್ಲಿ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಉದ್ಯೋಗ ಅವಕಾಶ ಕೊಟ್ಟಿದ್ದೀರಿ, ಮತ್ತು ಗಂಡಸರು ಹಾಗೆ ಹೆಣ್ಮಕ್ಳ ಮಧ್ಯೆ ಒಂದು ಹೆಲ್ದಿ ರೇಷಿಯೋ ಇರೋ ಹಾಗೆ ನೋಡ್ಕೊಂಡಿದ್ದೀರಿ. ತುಂಬ ಕಡೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ನಾವು ನೋಡ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದ್ರೇ ಅದು ಗಂಡಸರ ಕೆಲಸ ಅನ್ನೋ ಹಾಗೆ. ಆ ಕಡೆಗೆ ಹೆಣ್ಮಕ್ಳು ಬರೋದಕ್ಕೂ ಭಯ ಬೀಳ್ತಾರೆ. ಮತ್ತು ಹೆಣ್ಮಕ್ಳು ಅಂದರೆ ತುಂಬ ಒಂಥರ ಸೇಫ್ ಪ್ರೊಫೆಷನಲ್ ಇರಬೇಕು ಅನ್ನೋ ಹಾಗೆ, ಅವರೇನಿದ್ರು ಟೀಚಿಂಗಲ್ಲಿ ಇರಬೇಕು, ಯಾವುದು ತುಂಬ ನಾಜೂಕಾಗಿರುತ್ತೆ ಅಂತ ಕಡೆ ಇರಬೇಕು ಅಂತ ಯೋಚನೆ ಮಾಡೋಂಥ ಒಂದು ಕಾಲ ಇತ್ತು. ಬಟ್ ಇವಾಗ ಕಾಲ ಬದಲಾಗಿದೆ, ಹೆಣ್ಮಕ್ಳು ಕೂಡ ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅವರ ಆಪರ್ಚುನಿಟೀಸ್ನ. ಬಟ್ ನಿಮ್ಮ ಸಂಸ್ಥೆಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು ಅಂತ ಹೇಳಿಕೊಟ್ಟಿದ್ದೀರಿ, ಆ ಬಗ್ಗೆ ಹೇಳ್ತೀರಾ? ಈಗ ನಮಗೆ ನಮ್ಮ ತಂದೆಯವರು ಹೆಣ್ಮಕ್ಳಾದ್ರೂ ಇಲ್ಲ, ನಿಮ್ಮನ್ನು ಏನು ನಾವು ಯಾರೂ ತಡೆಯೋಕ್ಕಾಗಲ್ಲ, ನಿಮ್ಗೆ ಆಸಕ್ತಿ ಇದ್ದರೆ ನೀವು ಮುಂದೆ ಬನ್ನಿ ಅಂತ ನಮ್ಮನ್ನು ಹೇಗೆ ಅವ್ರು ಕಳಿಸಿದಾರೋ ಅದೇ ಥರ ಎಲ್ಲರ ಮನೇಲೂ ಅವ್ರ ತಂದೆ ತಾಯಿ ಈಗಿನ ಕಾಲದಲ್ಲಿ ಉತ್ತೇಜನ ಕೊಟ್ಟೇ ಕೊಡ್ತಾರೆ. ಹೆಣ್ಮಕ್ಳು ಯಾತ್ರಲ್ಲೂ ಕಮ್ಮಿ ಇಲ್ಲ. ನಾನು ಮಲ್ಟಿ ಟಾಸ್ಕಿಂಗ್ ಇರ್ಬೋದು, ವಿಮೆನ್ ಆರ್ ನೋನ್ ಫಾರ್ ಮಲ್ಟಿ ಟಾಸ್ಕಿಂಗ್. ನಿಜ ನಿಜ. ಈಗ ಮೊನ್ನೆ ಯಾವುದೋ ಬುಕ್ಕಲ್ಲಿ ನಾನು ಓದ್ತಿದ್ದೆ, ರಾಯಲ್ ಎನ್ಫೀಲ್ಡಲ್ಲಿ ನಾವದು ಆ ಬೈಕ್ಸ್ ನೋಡಿದ್ರೇನೆ ನಾವು ದಿಸ್ ಇಸ್ ಅ ಹೆವಿ ಬೈಕ್ ಅಂಡ್ ಪೀಪಲ್ ಕೆನಾಟ್ ಲಿಫ್ಟ್ ಇಟ್. ಇನ್ನು ಹೆಂಗಸ್ ಹೇಗಪ್ಪ ಇದನ್ನ ಮ್ಯಾನೇಜ್ ಮಾಡ್ತಾರೆ ಅಂತ ಅನ್ಸತ್ತೆ. ಆ ಕಂಪನಿಲೇ ಹೆಂಗಸರನ್ನೇ ಜಾಸ್ತಿ ಎಂಪ್ಲಾಯ್ಮೆಂಟ್ ಇಟ್ಕೊಂಡಿರೋದವರು. ಸೊ ಈಗ ಈ ಇಂಡಸ್ಟ್ರಿ ಆಗಲ್ಲ, ಸ್ವಲ್ಪ ನಾವು ನಾಜೂಕ್ತನದ ಕೆಲಸ ಮಾಡಬೇಕು ಅನ್ನೋದು ಏನೂ ಇಲ್ಲ. ಸೊ ನಮ್ಮ ಇಂಡಸ್ಟ್ರಿಲೂ ಅದೇ ಥರ ಎಲ್ಲ ಕಡೆನೂ ಹೆಣ್ಮಕ್ಳಿಗೆ ಜಾಸ್ತಿ ಇದು ಪ್ರಾಮುಖ್ಯತೆ ಕೊಟ್ಟು ಅವ್ರು ಮುಂದೆ ಬರಲಿ, ಅವರಿಂದ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು ಬರಲಿ. ಆಮೇಲೆ ನಮ್ಮ ಇಂಡಸ್ಟ್ರೀಲಿ ಏನಾಗಿದೆ ಅಂದರೆ, ನಾವು ಇರೋ ಜಾಗದಲ್ಲಿ ನಮ್ಮದೊಂದು ಹಳ್ಳಿ, ಆ ಮಂಚನಾಯಕನಹಳ್ಳಿ ಅಂತ, ಅದ್ರ ಸುತ್ತಮುತ್ತ ಇರೋ ಜನಗಳನ್ನೇ ನಾವು ಎಂಪ್ಲಾಯ್ ಮಾಡ್ಕೊಂಡಿದ್ದೀವಿ. ಓಕೆ. ಸೊ ರೂರಲ್ ಎಂಪ್ಲಾಯ್ಮೆಂಟ್ ಕೊಡಬೇಕು, ಆಮೇಲೆ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್ ಕೊಡಬೇಕು. ಇದರಲ್ಲಿ ಹೆಣ್ಮಕ್ಳು ಇದ್ದಾರೆ, ಗಂಡು ಮಕ್ಕಳು ಇದ್ದಾರೆ. ಈ ಥರ ನಾವು ಯೋಚನೆ ಮಾಡಿಕೊಂಡು ಎಲ್ಲರಿಗೂ ಈಕ್ವಲ್ ಜಾಬ್ ಆಪರ್ಚುನಿಟೀಸ್ ಕೊಡಬೇಕು ಅಂತ ಮಾಡ್ಕೊಂಡಿದ್ದೀವಿ ಮೇಡಮ್. ವಾವ್, ನಿಜಕ್ಕೂ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಾಲು, ಪ್ರತಿಯೊಂದು ನಡೆ ಇನ್ಸ್ಪಿರೇಷನಲ್ ಅಂತ ಹೇಳ್ಬಹುದು. ಯಾಕೆ ಅಂದರೆ ನಾವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ, ಅವಕಾಶನೇ ಇರಬಹುದು, ಉದ್ಯೋಗನೇ ಇರಬಹುದು. ಆದರೆ ಸುತ್ತಮುತ್ತ ಇರೋರಿಗೆ ಉದ್ಯೋಗ ಸಿಕ್ಕಾಗ, ಅವಕಾಶ ಸಿಕ್ಕಾಗ ಅವರು ತುಂಬ ಪ್ರಾಮಾಣಿಕವಾಗಿ ದುಡಿತಾರೆ ಅಂತ ಅನಿಸುತ್ತೆ. ಮತ್ತು ನಮ್ಮ ಏರಿಯಾದಲ್ಲಿರೋವಂಥ ಒಂದು ಕಂಪನಿ ಅನ್ನೋವಂಥ ಕಾರಣ ಇರಬಹುದು, ಅಥವಾ ನಮಗೆ ಅನ್ನ ಕೊಟ್ಟಂತಹ ಸಂಸ್ಥೆ ಅನ್ನೋವಂಥ ಕಾರಣ ಇರಬಹುದು. ಇದು ಮಾರಲ್ ಬೂಸ್ಟಿಂಗ್ ಕೂಡ ಯಾವುದೇ ಒಬ್ಬ ಉದ್ಯೋಗಿಗೆ. ಇಂಥದ್ದೆಲ್ಲ ಕೂಡ ತಮ್ಮ ಒಂದು ಏನದು ನೈತಿಕ ಮೌಲ್ಯವನ್ನು ಹೆಚ್ಚು ಮಾಡುತ್ತೆ, ಮತ್ತು ಕಂಪನಿ ಜೊತೆ ಅಸೋಸಿಯೇಟ್ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಾವು ಬೆಂಗಳೂರು ಬಿಟ್ಟು ಮತ್ತಿನ್ಯಾವುದೋ ಬೇರೆ ಊರಿಂದ, ಬೇರೆ ಭಾಷೆಯವ್ರಿಗೆ ಅವಕಾಶ ಕೊಡಬಹುದು, ಬಟ್ ಇವರು ಕನೆಕ್ಟ್ ಆದಷ್ಟು ಅವ್ರು ಕನೆಕ್ಟ್ ಆಗಿರೋದಿಲ್ಲ ಅಲ್ವಾ? ಆ ಕಾರಣಕ್ಕೂ ಕೂಡ ನಿಮ್ಮ ಒಂದು ನಡೆ ಶ್ಲಾಘನೀಯ. ಜೊತೆಗಿನ ಮಾತುಕತೆಯನ್ನು ಮುಂದುವರಿಸೋಣ. ಇದೀಗ ನಮ್ಮ ಸಂದೇಶ ಕೂಡ ಕಾಯ್ತಾ ಇದೆ. ಕುಮಾರ ಪಾರ್ಕಿಂದ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ಯಾವ್ಯಾವ ಪ್ರಾಡಕ್ಟ್ಸ್ ಮಾಡ್ತೀರಿ ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಎಕ್ವಿಪ್ಮೆಂಟ್ಸಲ್ಲಿ ನಾವು ಸಬ್ಸ್ಟೇಷನ್ ಎಕ್ವಿಪ್ಮೆಂಟ್ ಅಂದರೆ ವಿದ್ಯುತ್ ಎಲ್ಲಿ ಉತ್ಪಾದನೆ ಆಗುತ್ತೆ ಅದನ್ನು ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ನಮ್ಮ ಮನೆ ತನಕ ತೊಗೊಂಬರೋ ಒಂದು ಯಾವ ಪ್ರಕ್ರಿಯೆ ಇದೆ ಅದರಲ್ಲಿ ಬೇಕಾಗೋ ಎಲ್ಲ ಎಕ್ವಿಪ್ಮೆಂಟು ಎಲ್ಲಿ ಉತ್ಪಾದನೆ ಆಗುತ್ತೋ ಅಲ್ಲಿಂದ ಎಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೋ ಅಲ್ಲಿ ತನಕ ಬೇಕಾಗೋ ಸುಮಾರು ಎಕ್ವಿಪ್ಮೆಂಟನ್ನು ನಾವು ಮಾಡ್ತೀವಿ. ಶುರುನಲ್ಲಿ ಕಂಟ್ರೋಲ್ ಪ್ಯಾನಲ್ಸ್ ಅಂತ, ಅದು ಹೈ ವೋಲ್ಟೇಜ್ ಕಂಟ್ರೋಲ್ ಪ್ಯಾನಲ್ಸ್ ಮಾಡ್ತೀವಿ ನಮ್ಮ ಎಲೆಕ್ಟ್ರಿಕಲ್ ಫ್ಯಾಕ್ಟ್ರಿನಲ್ಲಿ. ಎಲೆಕ್ಟ್ರಾನಿಕ್ಸ್ ಫ್ಯಾಕ್ಟ್ರಿನಲ್ಲಿ ನಾವು ಅದಕ್ಕೆ ಬೇಕಾಗೋದಂತಹ ರಿಲೇಸ್ ಆ್ಯಂಡ್ ಇಂಡಿಕೇಟಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದನ್ನೆಲ್ಲ ಮಾಡ್ತೀವಿ. ಸೊ ಇದು ಇಟ್ ಈಸ್ ಮೋಸ್ಟ್ಲಿ
ಇದು ವಿದ್ಯುತ್ ಸರಬರಾಜು ಕಂಪನಿಗಳಿರತ್ತಲ್ಲ ಅವರು ತಗೊಳ್ಳೋದು. ಇದು ಸೀದಾ ಗ್ರಾಹಕರು ತಗೊಳ್ಳೋ ಅಂತ ವಸ್ತುಗಳಲ್ಲ. ಹಾಗಿದ್ರೆ ಸರಿಯಾದವರೇ ನಿಮ್ಗೆ ಮೆಸೇಜ್ ಮಾಡಿ ಕೇಳಿದ್ದಾರೆ. ಅವರು ನಿವೃತ್ತ ಬೆಸ್ಕಾಂ ಇಂಜಿನಿಯರ್ ಅಂತೆ, ಹಾಗಾಗಿ ಅವರು ಈ ಪ್ರಶ್ನೆ ಕೇಳಿದ್ದಾರೆ. ರಿಲೇಸ್ ಅಂತ, ಕಂಟ್ರೋಲ್ ಪ್ಯಾನಲ್ಸ್ ಅಂಡ್ ರಿಲೇಸ್, ಅದರಲ್ಲಿ ನಿಮ್ಮ ಒಂದು ಬಿಸ್ನೆಸ್ ನಡೀತಾ ಇರೋದು. ಮತ್ತೊಬ್ರು ಕೇಳಿದ್ದಾರೆ ಅವರ ಪ್ರಶ್ನೆಯನ್ನ, ಏನು ಅಂದ್ರೆ ನಮಗೆ ಗಾಡ್ ಫಾದರ್ ಇಲ್ವಲ್ಲ ಅನ್ನೋಂಥ ಯೋಚನೆ ತುಂಬ ಜನರಲ್ಲಿ ಇರುತ್ತೆ. ಬಿಸ್ನೆಸ್ ಶುರು ಮಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಮೊದಲ ತಲೆಮಾರಿನ ಬಿಸ್ನೆಸ್ ಒಳ್ಳೇದೋ ಅಥವಾ ಮಕ್ಕಳಾಗಿ ಈಗಾಗಲೇ ಹೆಸರು ಮಾಡಿರುವಂಥ ಸಂಸ್ಥೆಯ ಚುಕ್ಕಾಣಿ ಹಿಡಿಯೋದು ಸುಲಭನೋ, ನಿಮ್ಗೇನು ಅನ್ಸುತ್ತೆ ಅಂತಿದ್ದಾರೆ. ಮತ್ತು ಇನ್ನೊಂದು ಪ್ರಶ್ನೆ ಏನು ಅಂದರೆ, ಸಾಮಾನ್ಯವಾಗಿ ಸೆಕೆಂಡ್ ಜನರೇಷನ್ ಟಬು ಅನ್ನೋದು ಕೂಡ ಜನರಲ್ಲಿ ಬರುತ್ತೆ. ತಂದೆ ಹೆಸರು ಎಲ್ರಿಗೂ ಪರಿಚಿತ ಆಗಿದ್ದು ಬಿಸ್ನೆಸ್ ನಡೀತಾ ಇರುತ್ತೆ. ಮಕ್ಕಳು ಬಂದಾಗ ಕ್ಲೈಂಟ್ಸ್ನ ಪಡೆಯೋದು ಅಥವಾ ಉಳಿಸ್ಕೊಳ್ಳೋದು ಕಷ್ಟ ಆಗತ್ತಾ ಸುಲಭ ಆಗತ್ತಾ ಅಂತ ಕೇಳ್ತಿದ್ದಾರೆ. ನಮಗೆ ಮೊದಲಿಗೆ ನಾವು ಮಾಡೋ ಕೆಲಸದ ಬಗ್ಗೆ ಅಭಿಮಾನ, ಹೆಮ್ಮೆ ಇರಬೇಕು. ನಮ್ಮ ತಂದೆ ಮಾಡಿದ ಕೆಲಸ ನಮಗೆ ತುಂಬಾ ಇಷ್ಟ ಆಗಿರೋದ್ರಿಂದ ನಮ್ಗೆ ಆ ಥರ ಏನು ನಮ್ಮಿಬ್ರಿಗೂ ಯಾವತ್ತೂ ಅನಿಸಿಲ್ಲ ಈ ಕೆಲಸ ಮಾಡಬಾರ್ದು ಅಂತ. ಇನ್ನೂ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅನ್ನೋ ಥರನೇ ನಮ್ಮ ಮನಸ್ಥಿತಿ ಇತ್ತು ಮೊದಲಿಂದನೂ. ಆಮೇಲೆ ಈ ಟಬು ಬಗ್ಗೆ ನೀವು ಮಾತಾಡಿದ್ರಲ್ಲ, ಅದು ಇರಬೇಕಾಗಿಲ್ಲ ಯಾರಿಗೂ. ಅವ್ರು ಯಾರೋ ಅಲ್ವಲ್ಲ, ನಮ್ಮ ಫ್ಯಾಮಿಲಿ ಅವರೇನೆ ಆಗಿರೋದ್ರಿಂದ ನಮ್ಮ ತಂದೆ ತಾಯಿ, ನಮ್ಮ ಮಕ್ಕಳು, ಅವ್ರಿಗೂ ಇರುತ್ತೆ ಇದನ್ನು ಮುಂದುವರ್ಸ್ಕೊಂಡು ಹೋದರೆ ಚೆನ್ನಾಗಿರತ್ತೆ ಅಂತ. ನಮ್ಮ ದೇಶದಲ್ಲಿ ಈಗ ಬರ್ತಾ ಬರ್ತಾ ಕಮ್ಮಿ ಆಗೋಗ್ತಿದೆ ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಬಿಸ್ನೆಸ್ ನೋಡ್ಕೊಳ್ಳೋದು. ಬಟ್ ಜಪಾನ್ ಅಂತ ದೇಶಗಳಲ್ಲಿ ಸುಮಾರು 800-900 ವರ್ಷಗಳು ನಡೆದಿರೋ ಬಿಸ್ನೆಸ್ಗಳು ಸುಮಾರಿದೆ. ಫ್ಯಾಮಿಲಿ ಬಿಸ್ನೆಸಸ್ ರನ್ ಫಾರ್ 8 or 9 ಜನರೇಷನ್ಸ್, ತುಂಬಾ ಪ್ರಿವೇಲೆಂಟ್. ಹೌದು, ಇಲ್ಲೇನೆ ನಾವು ಸ್ವಲ್ಪ ಹಿಂಜರ್ಕೊಳ್ಳೋದು. ಮೊದಲ ಪಾಠನೇ ಅದು ಹೇಳ್ಕೊಡ್ತಾರಲ್ವಾ, ಮೆನ್ ಮೇ ಕಮ್ ಮೆನ್ ಮೇ ಗೋ ಬಟ್ ಬಿಸ್ನೆಸ್ ರಿಮೈನ್ಸ್ ಫಾರ್ ಎವರ್ ಅಂತ. ಅದು ಬರೀ ಬಿಸ್ನೆಸ್ ನಾವು ಓದಿದ್ ಮಾತ್ರ ಕಾನ್ಸೆಪ್ಟ್ ಆಗಿ ತಲೆಯಲ್ಲಿರುತ್ತೆ, ಕಂಟಿನ್ಯೂ ಮಾಡ್ಬೇಕು ಅಂದಾಗ ಇದ್ ಮರ್ತ ಹೋಗುತ್ತೆ ಎಷ್ಟೋ ಕಡೆ. ಹೀಗೆ ಫಸ್ಟ್ ಜನರೇಷನ್ ಆಂಟ್ರಪ್ರಿನರ್ಸ್ ಆಗೋದು ತುಂಬಾ ಒಳ್ಳೇದೆ. ಎಲ್ಲೋ ಯಾಕೆ ಕೆಲಸ ಮಾಡಬೇಕು, ನಮ್ದೇ ಸ್ವಂತ ಕಂಪನಿ ಇದ್ರೆ ಅದ್ರ ಕಷ್ಟ ಅಂತೂ ಇದ್ದೇ ಇದೆ, ಯಾವುದು ಸುಲಭವಾಗಿ ಸಿಗಲ್ಲ. ಬಟ್ ಅದು ಒಳ್ಳೇದೆ ನನ್ನ ಪ್ರಕಾರ. ಎನಿ ಬಿಸ್ನೆಸ್ ಇಸ್ ಗುಡ್. ಓಕೆ, ಈ ಪ್ರಶ್ನೆ ಕೇಳಿದ್ದು ರಾಮಚಂದ್ರ ಅವರು ಕಮಲಾನಗರ ಬೆಂಗಳೂರಿನಿಂದ ಈ ಸಂದೇಶವನ್ನು ಕಳಿಸಿದ್ರು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ರಾಮಚಂದ್ರ ಅವರೇ. ಅನಘ ಹಾಗೆ ಆರ್ಯ ಅವರೇ, ನಿಮ್ಮ ಜೊತೆಗಿನ ಮಾತುಕತೆ ನಿಜಕ್ಕೂ ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಎಷ್ಟೋ ವಿಚಾರಗಳು ತಿಳ್ಕೊಳ್ಳೋದಿದೆ, ಎಷ್ಟೋ ಮಾತುಕತೆಗಳು ನಡೆಯೋದಿದೆ. ಖಂಡಿತ ಒಂದು ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಆಗಲೇ ಹೇಳಿದ್ರಿ ರವಿಚಂದ್ರನ್ ಅವರಂದ್ರೆ ಇಷ್ಟ ಅಂತ ಹೇಳಿ. ಅನಘ ಅವರೇ, ನಿಮಗಾಗಿ ರವಿಮಮ್ಮ ಚಿತ್ರದ ಗೀತೆಯನ್ನು ಕೇಳಿಸ್ತಾ ಇದ್ದೀವಿ, ಅಲೆಯೋ ಅಲೆ ಅನ್ನುವಂಥ ಹಾಡು. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ 101.3 FM ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಯಾಗಿ ಅನಘ ಸತ್ಯನಾರಾಯಣ ಹಾಗೆ ಆರ್ಯ ಶ್ರೀಕಾಂತ್ ಸತ್ಯನಾರಾಯಣ ಅವರು ಇದ್ದಾರೆ. ಇವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಆಗಲೇ ನಿಮ್ಮ ಮಾತುಕತೆಯಿಂದ ನಮಗೆ ಗೊತ್ತಾಗಿದ್ದೇನು ಅಂತಂದರೆ, ಭಾರತದಲ್ಲಿ ಯಾರೂ ಕೂಡ ಕಾಲಿಡದೇ ಇರುವಂಥ ಕ್ಷೇತ್ರದಲ್ಲಿ ನೀವು ಕಾಲಿಟ್ರಿ, ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆದ್ರಿ. ಇದೀಗ 10-20 ವರ್ಷದಿಂದ ನಿಮಗೆ ಕಾಂಪಿಟೇಟರ್ಸ್ ಕೂಡ ಹುಟ್ಕೊಂಡಿದ್ದಾರೆ ಅಂತ. ಇದು ಭಾರತದ ಕತೆ ಆಯಿತು. ನಿಮ್ಮ ಕೆಲಸದ ಕಾರಣಕ್ಕಾಗಿ ನೀವು US ಹೋದ್ರಿ, ಹಾಗೆ ಜರ್ಮನಿಗೂ ಹೋದ್ರಿ. ಆ ವಿಚಾರದ ಬಗ್ಗೆ ಹೇಳ್ತೀರಾ? ಹೇಗೆ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್ ಬೇರೆ ಬೇರೆ ದೇಶಗಳ ಕಡೆ ಹೋಗೋ ಹಾಗೆ ಮಾಡ್ತು ಅಂತ? ನಾವು ವಿಮೆನ್ಸ್ ಡೆಲಿಗೇಷನ್ ಅಂತ ಭಾರತ ಸರ್ಕಾರ ನೀತಿ ಆಯೋಗ ಇಂದ ಕೆಲವು ವರ್ಷಗಳ ಹಿಂದೆ ವುಮೆನ್ಸ್ ಓನ್ಲಿ ಡೆಲಿಗೇಷನ್ ಅಂತ ಕರ್ಕೊಂಡು ಹೋಗಿದ್ರು. US ಸೆನೆಟ್ ಮೆಂಬರ್ಸ್ ಜೊತೆ ಭೇಟಿ ಮಾಡಿಸೋದು, ಆಮೇಲೆ US ಅಲ್ಲಿರೋ ಭಾರತದಿಂದ ಹೋಗಿ ಅಲ್ಲಿ ಬಿಸ್ನೆಸ್ ಸ್ಥಾಪನೆ ಮಾಡಿರೋರು, ಅಂದರೆ ಅವ್ರು ಹೇಗೆ ಬೆಳೆದಿದ್ದಾರೆ, ಯಾವ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ನಮಗೊಂದು ಇನ್ಸ್ಪಿರೇಷನ್ ಆಗಲಿ ಅಂತ. ಹಾಗೆ ಸಿಲಿಕಾನ್ ವ್ಯಾಲಿನಲ್ಲಿರೋ ಸಕ್ಸಸ್ಫುಲ್ ಬಿಸ್ನೆಸಸ್ ಯಾವ್ಯಾವ್ದು ಇದೆಯೋ US ಅಲ್ಲಿ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿದ್ರು. ಆಮೇಲೆ 1-to-1 ಮೀಟಿಂಗ್ಸ್, ಬೇರೆ ಬಿಸ್ನೆಸ್ ಅಲ್ಲಿರೋರು ಯಾರು ನಮ್ಮಿಂದ ನಮ್ಮ ಪ್ರಾಡಕ್ಟ್ಸ್ ಇಷ್ಟ ಆದರೆ ಕೊಂಡ್ಕೋಬೋದು, ಈ ಥರ. ಅದರಿಂದಾಗಿ ನಾವು ಬಿಸ್ನೆಸ್ ಡೆಲಿಗೇಷನ್ಗೆ ಹೋಗಿದ್ವಿ, ನಾನು ಮತ್ತು ಅನಘ ಇಬ್ಬರೂ. ಅದಲ್ಲದೆ ನಾವು ಬೇರೆ ಬೇರೆ ದೇಶಕ್ಕೆ ನಮ್ಮ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡೋಕ್ಕೇ ಬೇಕಾದಷ್ಟು ಸಲ ಹೋಗ್ತಾ ಇರ್ತೀವಿ. ಯಾಕೆಂದರೆ ಇಲ್ಲೇ ಕೂತ್ಕೊಂಡು ಎಲ್ಲನೂ ಆಗಲ್ವಲ್ಲ, ಕೆಲವರು ಪ್ರಾಡಕ್ಟ್ಸ್ ನೋಡಬೇಕು ಕಸ್ಟಮರ್ಸು, ಅಲ್ಲಿರೋರ್ದು ಏನು ಅವಶ್ಯಕತೆಗಳು ಅಂತ ತಿಳ್ಕೊಬೇಕು ನಾವು. ಅದಕ್ಕಾಗಿ ಬೇರೆ ದೇಶಕ್ಕೆ ಹೋಗೋ ಇದು ಬರುತ್ತೆ, ಅವಕಾಶಗಳು ಬರುತ್ತೆ. ಮತ್ತೆ ನಿಮ್ದು ಟೆಕ್ನಿಕಲ್ ಬಿಸ್ನೆಸ್, ಹಾಗೆ ನೋಡಿದ್ರೆ ನೀವಿಬ್ರು ಕೂಡ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಅದಕ್ಕೆ ಬೇಕಾದಂತ ಪರ್ಸನಲ್ ಇಟ್ಕೊಳ್ತೀರಿ ಸರಿ, ಬಟ್ ಇವಾಗಲೇ ನೀವು ಇದೇ ವೃತ್ತಿಯಲ್ಲಿ, ಇದೇ ಉದ್ಯೋಗ ರಂಗದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅದಕ್ಕೆ ಬೇಕಾದಂತ ನಾಲೆಡ್ಜ್ ಹಾಗೆ ಸಂಪಾದನೆ ಆಗ್ಬಿಡ್ತಿದ್ಯಾ? ಆಕ್ಚುಲ್ ಆಗಿ ನಾವು ಇಬ್ರು ಸುಮಾರು ಸಮಯನ ನಮ್ಮ ಶಾಪ್ ಫ್ಲೋರ್ ಅಲ್ಲಿ ಕಳೆದಿದ್ದೀವಿ. ನಾವು ಏನ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ
ಅದನ್ನ ಮಾಡೋದನ್ನ ನಾವು ಕಲ್ತ್ಬಿಟ್ಟಿದೀವಿ ಒಂದು ಮಟ್ಟಕ್ಕೆ. ನಾವು ಹೊಸ ಆವಿಷ್ಕಾರಗಳು ಅದೆಲ್ಲ ಮಾಡಿಲ್ಲ, ನಾವಾಗೆ ಸ್ವಂತವಾಗಿ. ಅದಕ್ಕೆ ನಮ್ಮ ಟೀಮಲ್ಲಿ ನಮ್ಮ ಅದರ್ ಡೈರೆಕ್ಟರ್ಸ್ ಬೇರೆಯವ್ರು ಯಾರಿದ್ದಾರೆ ಅವರು, ನಮ್ಮ ತಂದೆ ಅವರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಆದರೆ ಮ್ಯಾನುಫ್ಯಾಕ್ಚರಿಂಗು, ಅದಕ್ಕೆ ಬೇಕಾಗೋ ವಸ್ತುಗಳು, ರಾ ಮೆಟೀರಿಯಲ್ಸ್ ಅರೇಂಜ್ ಮಾಡೋದು, ಅದನ್ನೆಲ್ಲ ನಮಗೆ ಒಂಥರ ಶುರುವಿನಿಂದಾನೇ ಅಲ್ಲೇ ಇದ್ದು ಮಾಡಿರೋದ್ರಿಂದ ನಾವು ವಿ ಹ್ಯಾವ್ ಆಲ್ವೇಸ್ ಬೀನ್ ವರ್ಕಿಂಗ್ ಫ್ರಮ್ ಫ್ಯಾಕ್ಟ್ರಿ. ನಾವು ಮನೇಲಿ ಕೂತ್ ಕೆಲಸ ಮಾಡೋ ಥರ ಇರಲ್ಲ ಎನಿ ಇಂಡಸ್ಟ್ರಿ ಫಾರ್ ದಟ್ ಮ್ಯಾಟರ್. ಫ್ಯಾಕ್ಟ್ರಿಗೆ ಹೋಗಿ ಅಲ್ಲೇ ಕೂತ್ ಕಲ್ತಿರೋದ್ರಿಂದ ನಾವು ಇಂಜಿನಿಯರ್ ಅಲ್ಲ ಅಂತ ನಾವು ಜ್ಞಾಪಿಸ್ಕೋಬೇಕು, ಹೌದೋ ಅಲ್ವೋ ಅಂತ. ಎಷ್ಟೋ ಸಲ ಇಂಜಿನಿಯರ್ಗಿಂತ ಜಾಸ್ತಿ ಕೆಲಸ ಮಾಡಿರ್ತೀವಿ ನಾವು ಇಂಜಿನಿಯರಿಂಗ್ ವರ್ಕ್. ಅಂದ್ರೆ ಕೆಲವೊಂದು ಸ್ಮಾಲ್ ಪ್ರಾಡಕ್ಟ್ಸ್ ಇರ್ಬೋದು, ಕೇಬಲ್ ಅಂಥದ್ದು ಇರ್ಬೋದು, ಅಥವಾ ಕೆಪಾಸಿಟರ್ಸು, ಈ ರಿಲೇ ಅಂಥದ್ದು, ಇದೆಲ್ಲ ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಪ್ರಾಡಕ್ಟೇನೆ. ನಾವು ಶಾಪ್ ಫ್ಲೋರಲ್ಲಿ ಕೂತ್ಕೊಂಡು ಅದನ್ನು ನೋಡ್ಕೊಂಡಿಲ್ಲ, ಕಲೀಲಿಲ್ಲ, ಅದರಲ್ಲಿ ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ನಮಗದನ್ನು ಕಲಿಯೋಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ನಾವು ಸುಮಾರು ಮಿಸ್ಟೇಕ್ಗಳು ಮಾಡಿದ್ದೀವಿ ಶಾಪ್ ಫ್ಲೋರ್ಗೆ ಹೋಗಿ. ಅವಾಗ ನಮ್ಮನ್ನು ತಿದ್ದಕ್ಕೆ ನಮ್ಮ ತಂದೆ ಜೊತೆಲಿದ್ದವರು ಎಲ್ಲರೂ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಸೊ ಹೀಗಿರಬೇಕಾದ್ರೆ ನಾವು ತಪ್ಪು ಮಾಡಿ 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 ಈಗ ಒಂದು ಲೆವೆಲ್ಲಿಗೆ ಹೌದಪ್ಪ, ನಮಗೆ ಈ ಪ್ರಾಡಕ್ಟನ್ನು ನೋಡಿದ್ರೆ ಇದು ನ್ಯೂಮರಿಕಲ್ ರಿಲೇ ಇರ್ಬೋದು, ಇದಕ್ಕೆ ಇಂತಿಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಬೇಕು, ಇದು ಯಾವ ಗೇಜಲ್ಲಿ ಇರಬೇಕು, ಇದಕ್ಕೆ ಎಷ್ಟು ಕರೆಂಟ್ ಪಾಸ್ ಆಗಬೇಕು, ಇದು ಎಲ್ಲೆಲ್ಲಿಗೆ ನಾವು ಸಪ್ಲೈ ಮಾಡ್ಬೋದು, ಯಾವ್ಯಾವ ಕಸ್ಟಮರ್ಸನ್ನು ನಾವು ಇದಕ್ಕೆ ಅಪ್ರೋಚ್ ಮಾಡ್ಬೋದು, ಈ ಲೆವೆಲ್ಲಿಗೆ ಒಂದು ಸ್ವಲ್ಪ ತಯಾರಿ ಆಗಿದೆ ನಮ್ಮದು. ಸೊ ನಾವು ಅದೇ ನಮ್ಮ ತಂದೆನೇ ಇದಕ್ಕೂ ನಮಗೆಲ್ಲ ತುಂಬ ಪ್ರೇರಣೆ. ನೀವು ತಪ್ಪು ಮಾಡದೇ ಇದ್ದರೆ ನಿಮಗೆ ಬರಲ್ಲ ಏನೂ, ಧೈರ್ಯವಾಗಿ ನೀವು ಏನು ಮಾಡ್ತೀರೋ ಮಾಡಿ, ನಾವಿದ್ದೀವಿ ಹಿಂದೆ, ತಪ್ಪು ಮಾಡಿದ್ರೆ ನೀವೇ ಸರಿ ಮಾಡ್ಕೊಳ್ಳಿ ಫಸ್ಟು ಅಂತ ನಮಗೊಂದು 2-3 ಅವಕಾಶ ಕೊಡ್ತಿದ್ರು. ಆಮೇಲೆ ಅವ್ರು ಬಂದು ಇಂಥ ಮಾಡಿಫಿಕೇಷನ್ಸ್ ಮಾಡಿದ್ರೆ ನೀವು ಇದರಲ್ಲಿ ಬದಲಾವಣೆ ತರ್ಬೋದು ಅಂತ ಹೇಳಿ ನಮ್ಮಿಬ್ಬರಿಗೆ ಆ ಥರ ಕಲಿಸಿದ್ದಾರೆ. ನಾವು ಶಾಪ್ ಫ್ಲೋರಿಂದ ಹಿಡಿದು R&D ತನಕನೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇಷ್ಟಿಷ್ಟು ದಿನ ಅಂತ ಕೂತ್ಕೊಂಡು ಕಲ್ತಿರೋ ಅನುಭವ ಇದೆ ನಮಗೆ. ಸ್ವಲ್ಪ ಇದನ್ನೇ ಅಲ್ವಾ ಹೇಳೋದು, ಕೆಲವೊಮ್ಮೆ ಬಲ್ಲವರಿಂದ ಕಲ್ತು ಅಂತ ಹೇಳ್ತಾರಲ್ಲ, ಎಲ್ಲಾನು ಕೂಡ ನಾವು ಕ್ಲಾಸ್ನಲ್ಲೇ ಕೂತು ಕಲ್ತಿರೋದಿಲ್ಲ. ಎಷ್ಟನ್ನ ಜೀವನಾನುಭವದಿಂದ ಕಲಿಯೋದಿರತ್ತೆ, ಮಾಡಿ ಕಲಿಯೋದಿರತ್ತೆ, ನೋಡಿ ಕಲಿಯೋದಿರತ್ತೆ, ಕೇಳಿ ತಿಳ್ಕೊಳ್ಳೋಂಥದ್ದಿರತ್ತೆ. ಎಲ್ಲ ಬಗೆಯ ಜ್ಞಾನವನ್ನು ಕೂಡ ಅದೇ ರೀತಿಯಾಗಿ ಸಂಪಾದನೆ ಮಾಡ್ತಾ ಹೋದ್ರಷ್ಟೇ ಯಾವುದೇ ಒಂದು ಬಿಸ್ನೆಸ್ನ ರನ್ ಮಾಡೋದಕ್ಕೆ ಆಗೋದು. ಇದು ಇವತ್ತು ತಾನೇ ಬಿಸ್ನೆಸ್ ಯಾರೆಲ್ಲ ಶುರು ಮಾಡಬೇಕು ಅಂತ ಅನ್ಕೊಳ್ತಿರ್ತಾರೆ ಅವರಿಗೆಲ್ಲ ಕೊಡ್ತಾ ಇರೋಂಥ ಪಾಠ ಅಂತ ಅನ್ಕೊಳ್ಬಹುದು ಅವರು. ಯಾಕೆ ಅಂದರೆ ಯಾವ ಬಿಸ್ನೆಸ್ನ ನಾವು ಶುರು ಮಾಡ್ತೀವಿ ಅದರ ಆಳ ಆಗ್ಲ ಗೊತ್ತಿದ್ದೇ ಶುರು ಮಾಡ್ಬೇಕಾಗತ್ತೆ. ಆಳ ಆಗ್ಲ ಗೊತ್ತಿಲ್ಲ ಅಂತಂದ್ರೆ ನಾವು ಒಂಥರ ಪಪೆಟ್ ಆಗ್ಬಿಡ್ತೀವಿ, ಯಾರಿಗೆ ಗೊತ್ತಿದೆ ಅವ್ರ ಕೈನ ಗೊಂಬೆಗಳಾಗ್ಬಿಡ್ತೀವಿ ನಾವು. ಆ ಕಾರಣಕ್ಕೆ ನೀವು ಟೆಕ್ನಿಕಲಿ ಕೂಡ ಅಂತಹ ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡ್ತಾ ಇರೋದೇ ಯಶಸ್ಸಿನ ಗುಟ್ಟು ಅಂತ ಅನ್ಕೊಳ್ಬಹುದು. ಎಲ್ಲ ಯಾವುದೇ ವಿಚಾರ ಕಲ್ತ್ಕೋಬೇಕು ಅಂದ್ರೂ ಕಲಿಯಕ್ ಆಗದೆ ಇರೋದು ಏನೂ ಇಲ್ಲ. ನಾವು ಪ್ರಶ್ನೆ ಕೇಳಬೇಕು, ಕಲ್ತ್ಕೋತಾ ಇರ್ಬೇಕು, ಅವಾಗ ನಮಗೆ ಹೇಳ್ಕೊಡೋರು ಇದ್ದೇ ಇರ್ತಾರೆ. ಹೌದು ಹೌದು. ಅಂದ್ರೆ ಆ ಕಲಿಯುವಂತ ಆಸಕ್ತಿ ಮತ್ತೆ ಉತ್ಸಾಹ ಅದನ್ನು ಉಳಿಸ್ಕೊಂಡ್ರೆ ಯಾವುದೇ ಒಂದು ಕ್ಷೇತ್ರ ಇರಲಿ, ಅದು ಬಿಸ್ನೆಸ್ ಅಂತಾನೆ ಅಲ್ಲ, ಮುಂದೆ ಬೆಳಿಬಹುದು. ಸೂರ್ಯನಾರಾಯಣ ತೀರ್ಥಹಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಸಾಮಾನ್ಯ ಹೆಣ್ಮಕ್ಳು ಅಂದ ತಕ್ಷಣ ಸಾಹಿತ್ಯ, ಸಂಗೀತ, ನೃತ್ಯ ಕಲಿಸೋದು ಸರ್ವೇ ಸಾಮಾನ್ಯ. ಆದರೆ ನಿಮ್ಮ ತಂದೆ ಸಿಕ್ಕಾಪಟ್ಟೆ ಡಿಫ್ರೆಂಟ್, ವ್ಯವಹಾರದಲ್ಲಿ ಸ್ವಂತ ದುಡಿಮೆ ಬಗ್ಗೆ ಆಸಕ್ತಿ, ಉತ್ತೇಜನ ಕೊಟ್ಟಿದ್ದಾರೆ, ಇದು ಶ್ಲಾಘನೀಯ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು. ಆಕ್ಚುಲ್ ಆಗಿ ಇವ್ರಿಗೆ ಹೇಳಬೇಕು ಅಂದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನ ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಎಲ್ಲದರಲ್ಲೂ ತುಂಬ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿ ಅಂದ್ಬಿಟ್ಟು ನಮಗೆ ಆ ಎನ್ವೈರನ್ಮೆಂಟು ಸಿಕ್ಕಾಪಟ್ಟೆ ಕೊಟ್ಟಿದ್ದಾರೆ. ಓಕೆ, ಇಲ್ಲಿವರೆಗೂ ನಾವು ಈ ಕಂಪನಿಗೆ ಎಂಟರ್ ಆಗೋ ತನಕನೂ ನೀವು ಇದನ್ನು ಮಾಡಿ ಅಂತ ಅವರಿಬ್ಬರು ಹೇಳಿದವರೇ ಅಲ್ಲ. ನಮ್ಮ ಆಸಕ್ತಿಯಿಂದ ಬಂದ್ವಿ, ಮುಂದುವರ್ಸ್ಕೊಂಡು ಹೋದ್ವಿ. ಬಟ್ ಈಗಲೂ ನಮಗೆ ಸಾಹಿತ್ಯ, ಸಂಗೀತ, ನಾಟಕ ಇದೆಲ್ಲದ್ರ ಬಗ್ಗೆನೂ ನಂಗಾಗಲಿ ಆರ್ಯಂಗಾಗಲಿ ತುಂಬ ಆಸಕ್ತಿ ಇದೆ. ಇದಕ್ಕೆ ಮನೆಯಲ್ಲೂ ತುಂಬ ಎನ್ಕರೇಜ್ಮೆಂಟು ಇದೆ.
ಯಾವಾಗ ನಮಗ್ ಬಿಡುವು ಸಿಗತ್ತೋ ಆಫೀಸಿಂದ ಅವಾಗ ಇಂಥ ಕಾರ್ಯಕ್ರಮದಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ವಾವ್, ನೋಡಿ ಅದೇ ನಮ್ಮ ಸೊಸೈಟಿಯಲ್ಲಿ ಇರುವಂತ ಮಿಸ್ಕನ್ಸೆಪ್ಷನ್ ಅಂತ ಅನ್ಸುತ್ತೆ. ಯಾರಿಗೆ ಸಾಹಿತ್ಯ ಸಂಗೀತ ಕಲಿಯಲು ಆಸಕ್ತಿ ಇದೆ ಅವ್ರು ದುಡ್ಡಿನ ವಿಷಯದಲ್ಲಿ ವೀಕ್ ಅಂತ ಇವರೇ ಅನ್ಕೊಂಡ್ಬಿಡ್ತಾರೆ. ಅವ್ರು ದುಡ್ಡಿನ ವಿಷಯದಲ್ಲಿ ವೀಕ್ ಆಗಿರ್ಬೇಕಾಗಿಲ್ಲ. ಹಾಗೆ ಯಾರು ಬಿಸ್ನೆಸ್ ವ್ಯವಹಾರ ಅಂತೆಲ್ಲ ಇರ್ತಾರೆ ಅವರು ಈ ಬಗ್ಗೆ ಆಸಕ್ತಿ ಹೊಂದಿರಲ್ಲ ಅಂತ ಅನ್ಕೊಳ್ಳೋದು ಕೂಡ ತಪ್ಪು. ಒಬ್ಬ ಮನುಷ್ಯ ಆಗ್ಬೇಕು ಅಂತಂದ್ರೆ ಹೇಗೆ ಕಣ್ಣು ಮೂಗು ಬಾಯಿ ಪ್ರತಿಯೊಂದು ಇದ್ದು ಎಲ್ಲ ಅಂಗಗಳಿದ್ರೇನೆ ಮನುಷ್ಯ ಅಂತ ಹೇಳ್ತೀವೋ ಹಾಗೇನೆ ಪ್ರತಿಯೊಂದರ ಬಗ್ಗೆ ಅಭಿರುಚಿ, ಪ್ರತಿಯೊಂದರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಆಸಕ್ತಿ ಇದ್ದಾಗಷ್ಟೇ ಪರಿಪೂರ್ಣ ಮನುಷ್ಯರಾಗೋದು ಕೂಡ ಸಾಧ್ಯ ಅಂತ ಅನ್ಸುತ್ತೆ. ಆ ಮನೋಭಾವ ಬೆಳೆಸ್ಕೋಬೇಕು. ಅದು ತುಂಬಾ ಸಲ ಹೇಗೆ ಜೆಂಡರ್ ಬಯಾಸ್ ಅನ್ನೋದಿರುತ್ತೋ ಹಾಗೇನೆ ಈ ತರ ವಿಚಾರಗಳ ಬಗ್ಗೆನೂ ಕೂಡ ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಅದೆಲ್ಲ ಕೂಡ. ತುಂಬಾ ಚೆನ್ನಾಗಿ ಹಾಡ್ತಾರೆ, ಡಾನ್ಸ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ ಅಂದ್ರೆ ಪಾಪ ಕಲಾವಿದ್ರು ದುಡ್ಡೇ ಕೇಳಬಾರ್ದು, ಸಂಭಾವನೆ ಕೇಳಬಾರ್ದು ಅಂತ ಯೋಚನೆ ಮಾಡ್ತಾರೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರೋರು ಇದನ್ನೆಲ್ಲ ಇಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ಹೆಂಗ್ ಅಭಿರುಚಿ ಇರಕ್ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಹಾಗಿರ್ಬೇಕು ಅಂತ ಇಲ್ಲ. ಮತ್ತಷ್ಟು ಜನ ಸಂದೇಶ ಕಳಿಸ್ತಾ ಇದ್ದಾರೆ. ಅವರ ಸಂದೇಶಗಳ ಕಡೆಗೆ ಹೋಗೋದು ಉತ್ತಮ ಅಂತ ಅನಿಸ್ತಾ ಇದೆ. ನೋಡೋಣ, ನಿಮ್ಮ ಉಪಕರಣಗಳಿಗೆ BSS ಸರ್ಟಿಫಿಕೇಶನ್ ಮತ್ತೆ ವೆಂಡರ್ ಅನುಮೋದನೆ ಇದೆಯಾ ಅಂತ ಕೇಳ್ತಿದ್ದಾರೆ. ಹೌದು, ನಮ್ಮದು IEC ಸರ್ಟಿಫಿಕೇಶನ್ಸ್ ಅಂತ ಬರುತ್ತೆ. ಅದು ನಮ್ಮ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅದಿದೆ. ಯಾವ್ದು ಎಲ್ಲ ಕಡೆನೂ ಎಲ್ಲೆಲ್ಲಿ ಹೋಗ್ತೀವೋ ಎಲ್ಲ ಕಡೆನೂ ನಮಗೊಂದು ವೆಂಡರ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಎಲ್ಲ ಗೌರ್ಮೆಂಟ್ ಆರ್ಗನೈಸೇಷನ್ಸು ಸರಿ, ಹಲವಾರು ಪ್ರೈವೇಟ್ ಆರ್ಗನೈಸೇಷನ್ಸ್ ದೊಡ್ಡದು ಯಾವುದ್ಯಾವುದಿದೆಯೋ, ಅದಾನೀಸು, ಆಮೇಲೆ ರಿಲಯನ್ಸು, ಇವ್ರ ಹತ್ರ ಎಲ್ಲ ನಾವು ಹೋಗೇನೋ ನಮ್ಮ ಪ್ರಾಡಕ್ಟ್ ಮಾರಬೇಕು ಅಂತಂದರೆ ಬಂದು ಫ್ಯಾಕ್ಟ್ರಿ ವಿಸಿಟ್ ಮಾಡ್ತಾರೆ, ಎಲ್ಲದನ್ನು ನೋಡ್ತಾರೆ. ಎಲ್ಲ ಸರ್ಟಿಫಿಕೇಟ್ಸ್ ನಾವೇನು ಸರ್ಟಿಫಿಕೇಟ್ ಕೊಡ್ತೀವಿ ಅದ್ರ ಪ್ರಕಾರ ನಮ್ಮ ಪ್ರೊಸೀಜರ್ಗಳಿದೆಯಾ ಅಂತ ನೋಡ್ತಾರೆ. ಇನ್ನೇನು ISO ಇಂಥವೆಲ್ಲ ಒಂದು ಬಿಸ್ನೆಸ್ ಇದೆ ಅಂದರೆ ಅದು ಇವತ್ತು ತುಂಬ ಮುಖ್ಯ. ಎಲ್ಲ ಸರ್ಟಿಫಿಕೇಟ್ಸು ಇದೆ ನಮ್ಮ ಹತ್ರ. ಗುಡ್. ಮತ್ತೆ ನಿಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸೋಣ. ಸಂಚಿತ್ ಹೆಗ್ಡೆ ಅವರು ಇಷ್ಟ ಅಂತ ಹೇಳಿದ್ರಿ, ಇಬ್ಬರಲ್ಲಿ ಯಾರಿಗೆ ಅಂತ ಗೊತ್ತಾಗಲಿಲ್ಲ, ಅವರ ವಾಯ್ಸ್ ಒಂದನ್ನು ಕೇಳಿಸ್ತಾ ಇದ್ದೀನಿ. ಬೆಳಕಿನ ಕವಿತೆ ಅನ್ನುವಂಥ ಗೀತೆ ಬನಾರಸ್ ಚಿತ್ರದಿಂದ ನಿಮ್ದಾಗತ್ತೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮವನ್ನು. ಸಂಗೀತ ರವೀಂದ್ರನಾಥ್ ಹಾಗೆ ಸಂಚಿತ್ ಹೆಗ್ಡೆ ಅವರ ವಾಯ್ಸಲ್ಲಿರುವಂಥ ಈ ಹಾಡು ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ, ಅಜ್ನೀಶ್ ಲೋಕನಾಥ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಈ ಹಾಡಿನ ನಂತರ ನಮ್ಮ ಕಾಮರ್ಸ್ ಕಾರ್ನರಲ್ಲಿ ಮಾತುಕತೆ ಮುಂದುವರಿಯುತ್ತೆ. ಅನಘ ಹಾಗೆ ಆರ್ಯ ಅವರಿಗೆ ನೀವು ಕೇಳಬೇಕಿರುವಂಥ ಪ್ರಶ್ನೆಗಳಿದ್ರೆ ಬೇಗ ಕಳಿಸಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಕಾಮರ್ಸ್ ಕಾರ್ನರಲ್ಲಿ ನಾವಿದ್ದೇವೆ. ಕಾಮರ್ಸ್ ಕಾರ್ನರಲ್ಲಿ ಅನಘ ಸತ್ಯನಾರಾಯಣ ಹಾಗೆ ಆರ್ಯ ಶ್ರೀಕಾಂತ್ ಸತ್ಯನಾರಾಯಣ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೀವಿ. ಈಗ ಕೆಲಸಕ್ಕೆ ಸೇರ್ಕೊಂಡಂತಹ ಹುಡುಗ ಇರಬಹುದು ಅಥವಾ 30 ವರ್ಷಗಳಿಂದ ಕೆಲಸ ಮಾಡ್ತಿರೋಂಥವ್ರು ಇರಬಹುದು. ಪ್ರತಿಯೊಬ್ಬರಿಗೂ ಚಾಲೆಂಜ್ ಏನಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್. ಅದನ್ನು ನೀವು ಇಬ್ಬರು ಕೂಡ ಮಹಿಳೆಯರಾಗಿ ವಿಶೇಷವಾಗಿ ಒಂದು ಕಡೆ ಕುಟುಂಬನೂ ಮ್ಯಾನೇಜ್ ಮಾಡಿಕೊಂಡು ಮತ್ತೊಂದು ಕಡೆ ಬಿಸ್ನೆಸ್ಗೂ ಕೂಡ ಸಮಯ ಹೊಂದಿಸ್ಕೊಂಡು, ಇದಲ್ಲದೆ ಕಲೆ ಸಾಹಿತ್ಯ ಸಂಗೀತದ ಅಭಿರುಚಿಯನ್ನು ಬೆಳೆಸ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಇಬ್ಬರು ಕೂಡ? ನಿಮ್ಮ ಈ ಒಂದು ಮ್ಯಾನೇಜ್ಮೆಂಟ್ನ ಸ್ಟೋರಿ ಕೇಳಿದ್ರೆ ಬಹುಶಃ ಮತ್ತಷ್ಟು ಜನರಿಗೆ ಪ್ರೇರಣೆ ಸಿಗತ್ತೆ ಅಂತ ಅನಿಸುತ್ತೆ. ಇಲ್ಲಾಂದರೆ ನಮ್ಮ ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಇರೋದೇ ಸರಿನೇನೋ, ಬಹುಶಃ 20 ವರ್ಷ ಆದಮೇಲೆ ಎಲ್ಲರೂ ಹಾಗೆ ಇರಬೇಕನ್ನೋ ಅಂತ ಅಂದ್ಕೊಂಡು ಹಾಗೆ ಇರ್ತಾರೆ ತುಂಬ ಜನ. ಆ ಕಾರಣಕ್ಕೆ ಆ ಥರ ಏನಿಲ್ಲ. ಆ್ಯಕ್ಚುಲಾಗಿ ನಾವು ಏನೇ ಕೆಲಸ ಮಾಡೋಕ್ಕೆ ಹೋದ್ರೂ ಅದನ್ನು ಇಷ್ಟಪಟ್ಬಿಟ್ರೆ ಅದು ನಮಗೇನು ಕಷ್ಟ ಅಂತ ಅನಿಸಲ್ಲ. ಇವಾಗ ಅಡುಗೆ ಮಾಡೋದು ಮನೆಯಲ್ಲಿ ಅದು ನಮ್ಗೆ ಇಷ್ಟವಾದ ಕೆಲಸ, ಆಫೀಸ್ ಕೆಲಸ ಆಗಿರುತ್ತೆ, ಅಯ್ಯೋ ಬಂದು ಮಾಡಬೇಕಲ್ಲಪ್ಪ ಅಂದರೆ ಕಷ್ಟ ಅಂತ ಅನಿಸುತ್ತೆ. ಅದೇ ಇವತ್ತು ಏನೋ ಹೊಸದಾಗಿ ಮಾಡೋಣ ಅಡುಗೆ ಮನೇಲಿ ಹೋಗಿ ಅಂತ ಒಂದು ಆಸೆ ಇಟ್ಕೊಂಡು ಬಂದರೆ ತುಂಬ ಒಳ್ಳೆ ಸ್ಟ್ರೆಸ್ ಬಸ್ಟರ್. ಅದು ಎರಡೂ ಕಡೆ ಚೆನ್ನಾಗೇ ಆಗುತ್ತೆ. ಇದು ನಮ್ಮ ಶ್ರದ್ಧೆ ಆಸಕ್ತಿ ಮೇಲೆ ಡಿಪೆಂಡೆಂಟು. ಸೊ ವರ್ಕ್ ಲೈಫ್ ಬ್ಯಾಲೆನ್ಸು ಅನ್ನೋದೆಲ್ಲ ಅದನ್ನೆಲ್ಲ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಮಾಡೋಕ್ಕಾಗಲ್ವೇನೋ ಅನ್ನೋ ಥರ ಆಗೋಗಿದೆ. ನಾವು ಕೆಲಸ ಮಾಡ್ತಾನೋ ಕಂಪನಿ ಬಗ್ಗೆ ಯೋಚನೆ ಮಾಡ್ತಾನೇ ಇರ್ತೀವಿ ಎಷ್ಟೋ ಸಲ. ಅದು ಇಟ್ ಈಸ್ ರನ್ನಿಂಗ್ ಎಟ್ ದ ಬ್ಯಾಕ್ ಆಫ್ ಅವರ್ ಮೈಂಡ್. ಯಾಕೆಂದರೆ ನಮ್ಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಅದು ಬರ್ತಾ ಇರುತ್ತೆ ಆಲೋಚನೆಗಳು. ಸೊ ದೆರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ವರ್ಕ್ ಈಸ್ ಸಪ್ರೇಟ್, ಲೈಫ್ ಬ್ಯಾಲೆನ್ಸು ಎಲ್ಲ ಸಪ್ರೇಟ್ ಅಂತ ಏನೂ ಇಲ್ಲ. ಎಲ್ಲನೂ ಒಂದೇ ಜೀವನ. ಎಲ್ಲನೂ ಇಷ್ಟಪಟ್ಟು ಖುಷಿಯಾಗಿ ಮಾಡೋದು. ಏನು ಕೆಲಸ ಮಾಡ್ತೀವೋ ಅದನ್ನು ಖುಷಿಯಾಗಿ ಮಾಡೋದ್ರಲ್ಲಿದೆ ಅಂತ ನನ್ನ ಅನಿಸಿಕೆ. ಓಕೆ, ಆರ್ಯ ಅವರ ಅನಿಸಿಕೆ ಇದು. ಅನಘ ಅವರು ಏನು ಹೇಳ್ತಾರೆ? ನನಗೂ ಹಾಗೆ ಅನ್ಸುತ್ತೆ ಮೇಡಮ್. ನಮಗೆ ಎಲ್ಲ ಆಸಕ್ತಿ ಇರುತ್ತೋ ಅದ್ರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮ್ಗೆ ಯಾವ ಕೆಲಸನೂ ಕಷ್ಟ ಅಂತ ಅನ್ಸೋದೇ ಇಲ್ಲ.
ಮನೆ ಕೆಲಸ ಆಗಿರ್ಬೋದು, ಆಚೆ ಹೋಗಿ ಅಂಗಡಿಗೆ ಹೋಗಿ ಏನಾದರೂ ತರೋದಾಗಿರ್ಬೋದು, ಅಥವಾ ನೆಂಟರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡೋದಿರ್ಬೋದು, ಏನೇ ಸಣ್ಣ ಪುಟ್ಟ ವಿಚಾರ ಇರಲಿ, ಸಂಗೀತ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲಿ, ನಮ್ಮ ಲೈಫನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೋತೀವಿ, ನಮ್ಮ ಆಸಕ್ತಿ ನಾವು ಎಲ್ಲಿ ತೋರಿಸ್ತೀವಿ, ನಮಗೆ ಟೈಮ್ ಇಲ್ಲ ಅನ್ನೋದು ಮಾತ್ರ ಸುಳ್ಳು. ಎಲ್ಲರ ಹತ್ರನೂ ಟೈಮ್ ಇದೆ. 24 ಗಂಟೆಯಲ್ಲಿ ಸಾಕಷ್ಟು ಟೈಮು ಇಷ್ಟಕ್ಕೂ ನಾವು ಕೊಟ್ಟು ಇನ್ನೂ ನಮಗೆ ಇದೆಯಲ್ಲಪ್ಪ ಟೈಮ್ ಇದೆ, ನಮಗೆ ಇನ್ನೇನು ಮಾಡ್ಬೋದು ಇಂಥ ಟೈಮಲ್ಲಿ ಅನ್ನೋ ಆಲೋಚನೆ ಬರುತ್ತೆ ಎಷ್ಟೊಂದು ಸಲ. ಭಾನುವಾರ ಅಂದ್ರಂತೂ ಇವತ್ತು ಆಫೀಸ್ ಇಲ್ಲ, ಮನೇಲಿ ನಾವು ಬಗೆಬಗೆಯಾಗಿ ಹೇಗೆ ತಿಂಡಿ ಮಾಡ್ಕೊಂಡು ತಿನ್ನೋಣ, ಆಮೇಲೆ ಇವತ್ತು ಯಾವುದೋ ಒಂದು ನಾಟಕದ ಕಾರ್ಯಕ್ರಮ ಇದೆ ಅಲ್ಲಿಗೆ ಹೇಗೆ ಹೋಗೋಣ, ಆಮೇಲೆ ಇವಿಷ್ಟು ಆದಮೇಲೆ ಮನೆಗೆ ಬಂದು ಮಕ್ಕಳ ಜೊತೆ ಕೂತ್ಕೊಂಡು ಅವರ ಪಾಠಗಳಲ್ಲಿ ಅವ್ರು ಹೇಗೆ ಮುಂದುವರಿತಾ ಇದ್ದಾರೆ, ನಮ್ಮ ಸಹಾಯ ಏನಾದರೂ ಬೇಕಾ ಅದರಲ್ಲಿ, ಇದನ್ನು ನೋಡ್ಕೊಳ್ಳೋದು. ಈಗಿನ ಜನ್ರೇಷನ್ನಲ್ಲಿ ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋ ದೊಡ್ಡ ದೊಡ್ಡ ಪದ ಬಂದ್ಬಿಟ್ಟು ಏನೋ ತುಂಬ ಕಷ್ಟ, ಏನೋ ಕೆಲ್ಸಕ್ಕೆ ಹೋಗೋರು ಮನೆ ಕೆಲಸ ಮಾಡೋ ಹಾಗಿಲ್ಲ, ಕೆಲ್ಸಕ್ಕೆ ಹೋಗೋರು ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡೋ ಹಾಗಿಲ್ಲ ಅನ್ನೋದೆಲ್ಲ ನನಗೆ ಒಪ್ಪಿಗೆ ಇಲ್ಲ. ನಮ್ಗೆ ಆಸಕ್ತಿ ಇದ್ದರೆ ಎಲ್ಲದನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದುವರಿಬೋದು ಅನ್ಸುತ್ತೆ ಮೇಡಮ್. ಖಂಡಿತ, ನಿಜಕ್ಕೂ ಈ ಮಾತುಗಳು ಕೂಡ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಅನ್ಸುತ್ತೆ. ಮುಖ್ಯವಾಗಿ ನಮ್ಮ ಲೈಫ್ ಕಾಲಿಂಗ್ ಏನು ಅಂತ ಅರ್ಥ ಮಾಡ್ಕೋಬೇಕು ಅಂತ ಆದರೆ ಆಯಿತು. ತುಂಬ ಸಲ ಅವರ ಇಂಟ್ರೆಸ್ಟ್ ಏನೋ ಒಂದಿರುತ್ತೆ, ಪ್ರೊಫೆಷನ್ ಬೇರೇನೋ ಇರುತ್ತೆ, ಮತ್ತೆ ಹೊಯ್ದಾಟ ಇರುತ್ತೆ. ನನ್ನ ಇಂಟ್ರೆಸ್ಟಲ್ಲಿ ನಾನು ಕೆಲಸ ಮಾಡ್ತಿಲ್ವಲ್ಲ ಅಂತ. ಅದಕ್ಕೆ ಕೆಲಸದಲ್ಲೂ ಕೂಡ ಒಂದು ಕಡೆ ಏಟ್ ಬೀಳ್ತಾ ಇರುತ್ತೆ, ಇನ್ನೊಂದು ಕಡೆ ಕೆಲಸದಲ್ಲಿ ಏಟ್ ಬೀಳ್ತಿದೆ ಅಂತ ಪರ್ಸ್ನಲ್ ಲೈಫು ಹೊಡೆಸ್ಕೊಳ್ತಾ ಇರುತ್ತೆ. ಹಾಗೆ ನಾವೇ ತುಂಬ ಗೋಚಲು ಮಾಡ್ಕೊಂಡ್ಬಿಡ್ತೀವಿ ಅಂತ ಅನ್ಸುತ್ತೆ. ಇರೋ ಲೈಫು ತುಂಬ ಸಿಂಪಲ್ ಆಗಿ ಲೀಡ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಿ. ತುಂಬ ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ನೋಡೋಣ ಸಂದೇಶದ ಕಡೆಗೆ ಹೋಗೋದಾದರೆ. ಗದಗದಿಂದ ಪುಷ್ಪ ಶಾನುಭೋಗರ್ ಹೇಳ್ತಾ ಇದ್ದಾರೆ, ಸಂದರ್ಶನ ತುಂಬ ಚೆನ್ನಾಗಿದೆ, ಇವರ ಬಗ್ಗೆ ಕೇಳಿ ಖುಷಿ ಆಯಿತು. ನಮ್ಮಂತಹ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಇಂತಹ ಕಾರ್ಯಕ್ರಮಗಳು ಸ್ಫೂರ್ತಿ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅನಘಾ ಮತ್ತು ಆರ್ಯ ಇಬ್ಬರಿಗೂ ಕೂಡ ಅಭಿನಂದನೆಗಳು. ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಾನು ಇವಾಗ ನೋಡ್ತಾ ಇದ್ದೀನಿ ಅವ್ರ ಪ್ರಶ್ನೆ, ಉತ್ತರ ಸಿಕ್ಕಿದೆ. ಸಕಲ ಶಾಸ್ತ್ರಿ ಅವರು ಬೆಂಗಳೂರಿನಿಂದ ಈ ಪ್ರಶ್ನೆಯನ್ನು ಕೇಳಿದರು. ಗುಡ್ ಈವ್ನಿಂಗ್, ಕಾಮರ್ಸ್ ಕಾರ್ನರಲ್ಲಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಹಲವು ಅಭಿರುಚಿಗಳಿದ್ದ ಮಾತ್ರಕ್ಕೆ ಬೆಳವಣಿಗೆ ಸಾಧ್ಯ ಅನ್ನೋದು ಒಳ್ಳೆಯ ವಿಚಾರ ಆಗಿದೆ ಅಂತ ಹೇಳ್ತಿದ್ದಾರೆ ಗಿರೀಶ್ ಅವರು. ಹಲವು ವಿಚಾರಗಳಲ್ಲಿ ಅಭಿರುಚಿ ಇದ್ರಷ್ಟೇ ಬೆಳವಣಿಗೆ ಅಂತ ಅವ್ರ ಮಾತಂತೆ. ಹಾಗೆ ರಂಜನಿ ಅವರು ವಿದ್ಯಾರಣ್ಯಪುರದಿಂದ ಹೇಳ್ತಿದ್ದಾರೆ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಅಂತ. ರಾಜೇಂದ್ರ ಕುಮಾರ್ ಗುಬ್ಬಿ ಹೇಳ್ತಿದ್ದಾರೆ, ಅನಘಾ ಆರ್ಯ ಇವರ ಮಾತುಗಳು ಯುವ ಸಮುದಾಯಕ್ಕೆ ತುಂಬ ಸ್ಫೂರ್ತಿದಾಯಕವಾಗಿದೆ ಅಂತ. ನಿಮ್ಮ ಜೊತೆಗಿನ ಮಾತುಕತೆಯನ್ನು ಮುಂದುವರಿಸೋಣ ಒಂದು ಹಾಡಿನ ನಂತರ. ಏನಂತೀರಿ? ನಿಮ್ಮ ಫೇವರೇಟ್ ಸಂಚಿತ ಹೆಗಡೆ ಅವರ ವಾಯ್ಸ್ನಲ್ಲಿ ನಿನ್ನ ಸನಿಹಕ್ಕೆ ಅನ್ನುವಂಥ ಗೀತೆ, ನಿನ್ನ ಸನಿಹಕ್ಕೆ ಚಿತ್ರದ್ದೇ ಹಾಡಿದು. ಆಕಾಶವಾಣಿ ಬೆಂಗಳೂರು ಕೇಳ್ತಾ ಇದ್ದೀರಿ. ಕಾಮರ್ಸ್ ಕಾರ್ನರಲ್ಲಿ ಅನಘಾ ಹಾಗೇನೆ ಆರ್ಯ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ತುಂಬ ಜನ ಸಂದೇಶ ಕಳಿಸ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮ ಸೂಪರ್ ಹಿಟ್ ಆಗಿದೆ ನಿಮ್ಮ ಮಾತಿನಿಂದಾಗಿ, ನಿಮ್ಮ ಪ್ರೇರಣಾದಾಯಕ ಯಶೋಗಾಥೆಯಿಂದಾಗಿ. ಶುಭ ಸಂಜೆ, ತುಂಬ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕಾಗಿ. ಅನಘಾ ಹಾಗೆ ಆರ್ಯ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ BM ವಿಶ್ವನಾಥ ಅವರು. ಹಾಗೆ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇರುವಂಥ ಸಂದರ್ಶನ ಎಲ್ಲರಿಗೂ ಸ್ಫೂರ್ತಿ ಹಾಗೆ ಪ್ರೇರಣೆ ಆಗ್ತಾ ಇದೆ. ಪ್ರಸಾರ ಮಾಡ್ತಾ ಇರುವಂಥ ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು ಹೊಂದಿದ್ದಾರೆ ಮೇಘರಾಜ ಚಿಡಗಿ, ಶ್ರೀಮತಿ ಭಾರತಿ, ಶ್ರೀಹರ್ಷ, ಸಿದ್ಧಾರ್ಥ ಕುಕನೂರ, ಕೊಪ್ಪಳದಿಂದ ಈ ಮೆಸೇಜು. ಹಾಗೆ ಹಾಯ್ ಮೇಡಮ್, ನಾವು ಶಾಲೆಗೆ ಹೋಗಿಲ್ಲ, ನಮ್ಮ ಗುರುಗಳು ರಾಘವೇಂದ್ರ ಭಟ್ ಕಿಟ್ಟಣ್ಣ ನಮಗೆ ಡಿಜಿಟಲ್ ಕಲಿಸ್ಕೊಟ್ಟಿದ್ದಾರೆ, ನನಗೆ ನಡೆಯೋದಕ್ಕೆ ಬರೋದಿಲ್ಲ, ನನಗೂ ಕೂಡ ಸ್ಫೂರ್ತಿಯನ್ನು ನೀಡಿದೆ ಈ ಸಂದರ್ಶನ ಅಂತ ಹೇಳ್ತಿದ್ದಾರೆ ರಾಘು ಜೋಗಿ ಅವರು. ಅಭಿನಂದನೆಗಳು ಅಂತ ಮತ್ತೊಂದು ಸಂದೇಶ ಬಂದಿದೆ ನಮ್ಮ ಎಂಡಿಂಗ್ 0400 ಇಂದ. ಹಾಗೆ ನಂದಿನಿ ಬೆಂಗಳೂರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಹೆಣ್ಣು ಮಕ್ಕಳು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ಕಂಪನಿ ನಡೆಸೋದು ಹೆಮ್ಮೆಯ ವಿಷಯ, ಸಮಾಜದ ಮೇಲೆ ಪರಿಣಾಮ ಕೂಡ ಒಳ್ಳೆಯದಾಗೆ ಬೀರ್ತಾ ಇದೆ, ಯುವ ಸಮುದಾಯಕ್ಕೆ ನೀವು ಸ್ಫೂರ್ತಿ ನಿಮ್ಮ ಸಂದೇಶ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ನಿಮ್ಮ ಪುಟ್ಟರಾಜು MP ಅವರು ಕೂಡ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ತುಂಬ ಹೃದಯದ ಅಭಿನಂದನೆಗಳು ನಿಮಗೆ, ನಿಮ್ಮ ಒಂದು ಯಶೋಗಾಥೆಗೆ ಅಂತ ಹೇಳ್ತಾ ಇದ್ದಾರೆ. ನೀವು ವಿಕಸಿತ ಭಾರತ್ ಪ್ರೋಗ್ರಾಮ್ಗೂ ಕೂಡ ಆಹ್ವಾನಿತರಾಗಿ ಹೋಗಿದ್ರಿ. ಆ ವಿಷಯ ಹೇಳಿಲ್ಲ ಅಂದರೆ ಸಂದರ್ಶನ ಕಂಪ್ಲೀಟ್ ಆಗೋದೇ ಇಲ್ಲ. ಯಾಕೆಂದರೆ ಸಂದರ್ಶನದ ಮೊದಲಿಂದ ಕೂಡ ನಿಮ್ಮ ಒಂದು ಮಾತುಗಳಲ್ಲಿ ದೇಶಭಕ್ತಿ ಇರಬಹುದು, ಹಾಗೆ ನಮ್ಮ ಒಂದು ಸಂಸ್ಥೆ ಮಾತ್ರ ಅಲ್ಲ ನಮ್ಮ ದೇಶಕ್ಕೂ ಕೂಡ ಉಪಯೋಗ ಆಗುವಂಥ ಕೆಲಸಗಳನ್ನ ಮಾಡಬೇಕು ಅನ್ನೋಂಥ ಕಾಳಜಿ ಎದ್ದು ಕಾಣಿಸ್ತಾ ಇತ್ತು. ಆ ಕಾರಣಕ್ಕಾಗಿ ವಿಕಸಿತ್ ಭಾರತ್ಗೆ ನೀವು ಆಹ್ವಾನಿತರಾಗಿ ಹೋಗಿದ್ದು, ಆ ಬಗ್ಗೆ ಹೇಳಬಹುದಾ? ಇದು ನರೇಂದ್ರ ಮೋದಿ ಅವರು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಬಜೆಟ್ ಆದಮೇಲಿಂದ. ಇದೇನು ಅಂತಂದರೆ ಬಜೆಟ್ಟಿಂದ ಏನೇನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಯಾವ ಥರ
ಅವ್ರು ಏನೇನು ಅನೌನ್ಸ್ ಮಾಡ್ತಾರೆ ಮತ್ತು ಇಂಡಸ್ಟ್ರಿದು ಫೀಡ್ಬ್ಯಾಕ್ ಏನದಕ್ಕೆ ಅನ್ನೋ ವಿಚಾರವಾಗಿ ಈ ಥರ ಬಹಳ ಕಾರ್ಯಕ್ರಮಗಳು ಇತ್ತೀಚೆಗೆ ಈಗೊಂದು 5-6 ವರ್ಷದಿಂದ ಸುಮಾರು ಕಾರ್ಯಕ್ರಮಗಳು ನ್ಯಾಷನಲ್ ಲೆವೆಲಲ್ಲಿ ನಡೀತಾನೆ ಬಂದಿದೆ. ನನಗಿದಕ್ಕೆಲ್ಲ ಹೋಗೋಕ್ಕೆ ಅವಕಾಶ ಸಿಕ್ಕಿದೆ. ಗ್ರಾಸ್ ರೂಟ್ ಲೆವೆಲಲ್ಲಿ ಏನಾಗುತ್ತೆ ಅನ್ನೋ ವಿಚಾರ ಮುಂಚೆ ಎಲ್ಲ ಪ್ರಾಬಬ್ಲಿ ಸೆಂಟ್ರಲ್ ಗವರ್ಮೆಂಟ್ಗೆ ಸಿಗ್ತಾ ಇರಲಿಲ್ಲ. ಆ ಗ್ಯಾಪನ್ನು ಕಮ್ಮಿ ಮಾಡೋಕ್ಕೆ, ಮುಕ್ತವಾಗಿ ಹೇಳ್ಕೊಳಕ್ಕೆ, ನನಗಿಂತ ಕಷ್ಟ ಇದೆ, ಇದನ್ನು ಸರಿ ಮಾಡಿದ್ರೆ ನಮಗೆ ಸುಲಭ ಆಗುತ್ತೆ ಅನ್ನೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆ ವಿಕಸಿತ ಭಾರತ್ ಪ್ರೋಗ್ರಾಮ್ ಕೂಡ ಅದೇ ಥರವಾಗಿತ್ತು. ನಾವೆಲ್ಲ ಫೀಡ್ಬ್ಯಾಕ್ ಕೊಟ್ವಿ ಅಲ್ಲಿ ಹೋಗಿದ್ದ ಪಾರ್ಟಿಸಿಪೆಂಟ್ಸ್ ಎಲ್ಲ. ಇವಾಗ ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ಅಂತ ಒಂದು ಮಾಡಿದ್ದಾರೆ ಗೌರ್ಮೆಂಟಿಂದ. ಅದರಲ್ಲಿ ಹೇಗೆ ಅಂದರೆ, ನಾನು ಹಲವಾರು ಕಡೆ ಹೋಗಿ ನನ್ನ ಪ್ರಾಡಕ್ಟ್ಸನ್ನು ಮಾರೋ ಇದೇ ಇಲ್ಲ, ಹೋಗಬೇಕಾಗಿರೋ ನೆಸೆಸಿಟಿನೇ ಇಲ್ಲ. ನಾವು ಎಲ್ಲಿ ಕೂತಿದ್ದೀವೋ ಅಲ್ಲೇ ಕೂತ್ಕೊಂಡು ನಮ್ಮ ಪ್ರಾಡಕ್ಟನ್ನು ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಆಯಿತು. ಇದರಲ್ಲಿ ವುಮೆನ್ ಆಂಟ್ರಪ್ರಿನರ್ಗೆ ಅಂತಾನೆ ಬೇರೆನೇ ಒಂದು 5% ಎತ್ತಿಟ್ಬಿಡ್ತಾರೆ, ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಅಂತ. ನಾನು ಅನಗ ಇಬ್ಬರು, ನಮ್ಮದು ಮೆಜಾರಿಟಿ ವುಮೆನ್ ಆಗಿರೋದ್ರಿಂದ ನಮಗೆ ಈ ಥರ ಅವಕಾಶಗಳು ಚೆನ್ನಾಗಿ ಬಂದು ಇದನ್ನೆಲ್ಲ ನಾನು ಪಾಸಿಟಿವ್ ಫೀಡ್ಬ್ಯಾಕನ್ನು ನಾನು ಕೊಟ್ಟಿದ್ದೀನಿ ಈ ಕಾರ್ಯಕ್ರಮಗಳಲ್ಲಿ. ವಾವ್. ಮತ್ತೆ ನೀವು ಮಹಿಳಾ ಉದ್ಯಮಿಯಾಗಿ ಕೂಡ ಸಾಕಷ್ಟು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಮಾತಾಡಿದ್ದೀರಿ. ಯಾಕೆ ಹೆಣ್ಮಕ್ಳು ಉದ್ಯಮದಾರರಾಗಬೇಕು, ಉದ್ಯಮಶೀಲರಾಗಿ ಅವರು ಬೆಳಿಬೇಕು ಅಂತ ನಿಮ್ಗನ್ಸುತ್ತೆ? ಗಂಡಸಾಗ್ಲಿ ಹೆಂಗಸಾಗ್ಲಿ ಇದರಲ್ಲಿ ನಮ್ಮ ದೇಶ ಉದ್ಧಾರ ಆಗಬೇಕು ಅಂದರೆ ನಾವೆಲ್ಲರೂ ಕೆಲಸ ಮಾಡಬೇಕು. ನಮ್ಗೆ ಎಲ್ಲರ ಶ್ರಮನೂ ಇದೆ. ಅದು ಯಾಕೋ ಹೆಂಗಸರು ಒಂದು ಹೆಜ್ಜೆ ಹಿಂದೆ ಇಟ್ಬಿಡ್ತೀವಿ. ಅಯ್ಯೋ ನನ್ನ ಕೈಲಿ ಆಗಲ್ವೇನೋ, ಅಲ್ಲಿ ಇಲ್ಲಿ ಹೋಗಬೇಕಾಗತ್ತೆ, ಅಥವಾ ನನಗೆ ಹೋದರೆ ಏನು ಕಷ್ಟ ಆಗುತ್ತೋ, ಮನೆಯಲ್ಲಿ ನಾನು ಮಕ್ಕಳನ್ನ ಬಿಟ್ಟು ಹೋದರೆ ಏನಾಗೋಗುತ್ತೋ, ಗಂಡಂಗೆ ಅಡುಗೆ ಮಾಡಿ ಹಾಕದೇ ಇದ್ರೆ ಏನಾಗುತ್ತೋ ಅಂತ. ಈ ಥರದ್ದೆಲ್ಲ ನಮ್ಮ ತಲೆಯಲ್ಲಿರೋದು. ಇದು ಯಾವುದು ನಿಜ ಅಲ್ಲ. ನಿಜವಾಗ್ಲೂ ಏನು ಅಂದರೆ, ಗಂಡ ಆಗಲಿ ಮಕ್ಕಳಾಗಲಿ ಬೇರೆ ಗಂಡಸರಾಗಲಿ ನಮ್ಮನ್ನು ತಡೆ ಹಿಡಿಯಲ್ಲ. ಅದು ನಮ್ಮ ಮನಸ್ಸಲ್ಲಿರೋದು. ಎಲ್ಲೋ 1-2 ಕೇಸಲ್ಲಿ ಅವ್ರಿಗೆ ಯಾಕೆ ಹೋಗ್ತೀಯಾ, ಯಾಕೆ ಕಷ್ಟಪಡ್ತೀಯಾ ಅಂತ ಅನಿಸಿರ್ಬೋದು. ಅದನ್ನೇ ಒಂದು ದೊಡ್ಡ ಬಾಟಲ್ ನೆಕ್ ಹರ್ಡಲ್ ಅಂತ ಅನ್ಕೋಬಾರ್ದು. ನಾವು ಯಾಕೆ ನಾವು ಕೆಲಸ ಮಾಡ್ತೀವಿ ಅನ್ನೋದನ್ನ ನಮ್ಮ ಸುತ್ತಮುತ್ತ ಇರೋ ಜನಕ್ಕೆ ನಾವು ತಿಳುವಳಿಕೆ ಕೊಡ್ಬೇಕು. ಅವ್ರಿಗೆ ನಾವು ಕೆಲಸ ಮಾಡೋದ್ರಿಂದ ನಮ್ಮ ಸಂಸಾರನೇ ಉದ್ಧಾರ ಆಗುತ್ತೆ. ಈಗ ಒಬ್ಬ ದುಡಿತಿದ್ಯಾ, ನಾನು ದುಡಿದ್ರೆ ನಮ್ಮ ಸಂಸಾರದ ಇನ್ಕಮ್ಮೇ ಚೆನ್ನಾಗಾಗುತ್ತೆ. ಆಮೇಲೆ ನಮ್ಮ ದೇಶನೇ ಉದ್ಧಾರ ಆಗುತ್ತೆ. 50% ಮಹಿಳೆಯರು ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ರೆ ದೇಶ ಉದ್ಧಾರ ಆಗೋಂದ್ರೆ ಆಗತ್ತಾ? ಆಗಲ್ಲ. ಎಲ್ಲರೂ ಪರಿಶ್ರಮ ಪಟ್ರೇನೆ ನಮ್ಮ ದೇಶ, ನಮ್ಮ ಸ್ವಂತ ಬೆಳವಣಿಗೆ ಕೂಡ ಆಗೋದು. ಸೊ ಮಹಿಳೆಯರು ಕೆಲಸ ಮಾಡಲೇಬೇಕು. ನಾನು ಮಹಿಳೆ, ಐ ವಿಲ್ ಟೇಕ್ ಎ ಬ್ಯಾಕ್ ಸೀಟ್ ಅನ್ನೋದನ್ನ ತಲೆಯಿಂದ ಆಚೆ ಹಾಕ್ಬಿಡ್ಬೇಕು. ನಿಜ. ಓದಿನ ಟೈಮ್ನಲ್ಲೆಲ್ಲ ಕೂಡ ಹೆಣ್ಣು ಮಕ್ಕಳೇ ಮುಂದು, ಹೆಣ್ಣು ಮಕ್ಕಳ ಮೇಲುಗೈ ಅಂತೆಲ್ಲ ಇರುತ್ತೆ. ಆಮೇಲೆ ಯಾಕೋ ಉದ್ಯೋಗ ರಂಗಕ್ಕೆ ಅಥವಾ ಉದ್ಯಮಶೀಲರಾಗಿ ಇಂದಾಗ ಮಾತ್ರ ನಮಗ್ ನಾವೇ ಹಾಕೊಳ್ಳುವಂತ ಹರ್ಡಲ್ಸ್. ನೀವು ಹೇಳಿದ ಹಾಗೆ ಹೆಂಗಸ್ರು ಅವ್ರಿಗೆ ಅವರೇ ಹಾಕೊಳ್ಳೋ ಹರ್ಡಲ್ ಇದು. ನಿಜ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಫ್ಯೂಚರ್ಗೆ ಅಂತ ಹೇಳಿ ಮಂಜುನಾಥ್ ಹೂಗಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗೇರ್ ಅವರು ಹೇಳ್ತಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ, ಇಂತಹ ವ್ಯಕ್ತಿಗಳ ಪರಿಚಯ ನಮಗೆ ಮಾಡಿಕೊಟ್ಟಿದ್ದೀರಿ, ಹೆಮ್ಮೆಯ ವಿಷಯ, ಕಿರುಪರಿಚಯ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಹಾಗೆ ತುಂಬ ಧನ್ಯವಾದಗಳು ಇವತ್ತಿನ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮಕ್ಕೆ ಅಂತ ಮತ್ತೊಬ್ಬರು ಸಂದೇಶ ಕಳಿಸಿದ್ದಾರೆ. ಸುಕನ್ಯಾ ಶಾಸ್ತ್ರಿ ಅವರು ಅಭಿನಂದನೆಗಳು ಅಂತ ನಿಮಗೆ ತಿಳಿಸಿದ್ದಾರೆ. ನಿಮ್ಮ ಫೇವ್ರೇಟ್ ಹಾಬಿ ಏನು ಅಂತ ತಿಳ್ಕೊಳ್ಬೇಕಂತೆ ರಂಜನಿ ಅವರು ಆಗ್ಲಿಂದ ಕೇಳ್ತಾ ಇದ್ದಾರೆ. ನನ್ನ ಹಾಬಿ, ನಾನು ಹಾಡು ಹೇಳ್ತೀನಿ. ಯಾವಾಗಲಾದರೂ ಬಿಡುವಿದ್ದಾಗ ಒಂದು ಸ್ವಲ್ಪ ಪೇಂಟಿಂಗ್ ಮಾಡ್ತೀನಿ. ಅದಲ್ದಲ್ಲೇ ಅಷ್ಟೇ, ಮೇಜರ್ಲಿ ಇದೆರಡು. ಒಂದೇ ಒಂದು ಸಾಲ ಏನಾದರೂ ಹಾಡು ಕೇಳಿಸಬಹುದಾ ನಮಗೆ? ಇವತ್ತು ಯಾಕೋ ಗಂಟ್ಲು ಕೈ ಕೊಟ್ಟಿದೆ ನಿಮಗೆ, ಕೇಳಬಾರದು ನಾನು, ಬಟ್ ಸ್ಟಿಲ್ ನಮಗೆ ಮತ್ತೆ ಸಿಕ್ಕಲ್ಲ ನೀವು. ಸಾಮಾನ್ಯವಾಗಿ ನಾವಿಬ್ರು ಒಟ್ಟಿಗೆನೆ ಹಾಡು ಹೇಳೋದು. ಓಕೆ, ಇವತ್ತು ಒಂದು ಪ್ರಯತ್ನ ಮಾಡ್ತೀವಿ. ಖಂಡಿತ ಖಂಡಿತ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ. ವಾವ್, ಎಷ್ಟು ಚೆನ್ನಾಗಿತ್ತು. ನನಗೆ ಮೊದಲೇ ಗೊತ್ತಾಗಬಾರ್ದಿತ್ತಾ?
ಒಂದು ಇಡೀ ಹಾಡನ್ನ ಹಾಡಿಸ್ಕೋಬಹುದಿತ್ತು. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮ ಬರೀ ನಮ್ಮ ಕೇಳುಗರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ತುಂಬ ಪ್ರೇರಣೆಯನ್ನು ಕೊಡುವಂತಹ ಹಲವು ವಿಚಾರಗಳನ್ನ ಪ್ರಸ್ತುತಪಡಿಸಿದೆ. ಹಲವು ವಿಚಾರಗಳ ಬಗ್ಗೆ ನೀವು ಸ್ಪರ್ಶಿಸಿದ್ದೀರಿ, ಮಾತಾಡಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು ತಮಗೆ ನಮ್ಮ ಆಕಾಶವಾಣಿಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಮತ್ತಷ್ಟು ಸಂದೇಶ ಬಂದಿದೆ. ಯುವ ಸಮಾಜಕ್ಕೆ ಒಂದು ಸಂದೇಶವನ್ನ ತಿಳಿಸಿ ಅಂತ ಹೇಳ್ತಿದ್ದಾರೆ. ಸಂದೇಶ ಅಂದರೆ ನಮ್ಮ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಏನಿದೆ, ನಮ್ಮ ಕೈಲಿ ಏನು ಬೆಸ್ಟ್ ಆಗುತ್ತೆ ಅದನ್ನು ನಾವು ದಿನ ಮಾಡ್ಕೊಂಡು ಹೋಗಬೇಕು. ನಿನ್ನೆ ಬೆಸ್ಟ್ ಇಂತ ಇವತ್ತಿಗಿಂತ ನಮಗೆ ನಾವೇ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋದಾಗಲಿ ಕಾಂಪಿಟೇಟಿವ್ ಆಗಿರಬೇಕು ಅಂತ ಅಲ್ಲ. ಬೇರೆಯವರಿಂದ ಸ್ಫೂರ್ತಿ ಸಿಗ್ಬೋದು ನಮಗೆ, ಆದರೆ ನಮ್ಮ ಬೆಸ್ಟ್ ದಿನ ಹೆಚ್ಚಿಸ್ಕೋತಾ ಹೋಗಬೇಕು. ವಿ ಹ್ಯಾವ್ ಟು ಬಿ ಎ ಬೆಟರ್ ವರ್ಷನ್ ಆಫ್ ಅವರ್ ಸೆಲ್ಸ್ ಎವ್ರಿ ಡೇ ಅನ್ನೋದು ನನ್ನ ಸಂದೇಶ. ನಿಜ, ಒಂದೇ ಲೈನಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ಬದುಕಿಗೆ ಬೇಕಾದಂಥದ್ದೇ ಅದು. ಬೇರೆ ಯಾರ್ದೋ ಜೊತೆ ಕಾಂಪೀಟ್ ಮಾಡೋದಲ್ಲ, ನಮ್ಮ ಜೊತೆ ನಾವು ಕಾಂಪೀಟ್ ಮಾಡ್ಕೊಳ್ಳೋಣ, ನಮ್ಮನ್ನು ನಾವು ಚಾಲೆಂಜ್ ಮಾಡ್ಕೊಳ್ತಾ ಹೋಗೋಣ. ನೈಸ್ ಶೋ ಅಂತ ಹೇಳ್ತಾ ಇದ್ದಾರೆ ದೀಪಕ್ ಶಿರಾಲಿ ಅವರು. ಹಾಗೆ ಪೂರ್ಣಿಮಾ ಅವರು ತುಂಬ ಚೆನ್ನಾಗಿ ಹಾಡಿದ್ರಿ ನೀವು ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಮೋಟಿವೇಶನಲ್ ಸ್ಪೀಚ್ ಕೂಡ ಇತ್ತು ಅಂತ ಹೇಳ್ತಿದ್ದಾರೆ. ಸಮಯ ಮೀರಿ ಹೋಗ್ತಾ ಇದೆ. ಇಷ್ಟು ಹೊತ್ತು ನಮ್ಮ ಜೊತೆಯಾಗಿ ಇದ್ದು ನಿಮ್ಮ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಿದ್ದಕ್ಕೆ, ನಿಮ್ಮ ಸಾಧನೆಯ ಯಶೋಗಾಥೆಗೆ ಕಾರಣ ಆಗಿದಂತಹ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕೇಳೋದ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ನಿಮಗೂ ಅಷ್ಟೇ, ಆಕಾಶವಾಣಿಯವ್ರು ನಮ್ಮನ್ನು ಕರೆದಿದ್ರಿಂದ ಬಹಳ ಸಂತೋಷ ಆಯಿತು. ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ ಕಾಮರ್ಸ್ ಕಾರ್ನರ್ ಕಾರ್ಯಕ್ರಮದಲ್ಲಿ ಅನಘಾ ಸತ್ಯನಾರಾಯಣ ಹಾಗೆ ಆರ್ಯ ಶ್ರೀಕಾಂತ್ ಸತ್ಯನಾರಾಯಣ ಅವರೊಂದಿಗಿನ ಮಾತುಕತೆಯನ್ನ ಕೇಳಿಸ್ಕೊಂಡ್ರಿ. ಇದು ಆಕಾಶವಾಣಿ 101.3 FM.